ನಮಸ್ಕಾರ ಗೆಳೆಯರೇ, ಐಜಿ ನೋಟ್ಸ್ ಅಕಾಡೆಮಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ಈ ಸ್ಪರ್ಧಾ ವಿಜೇತ ಮ್ಯಾಗಝಿನ್ನ ಏಪ್ರಿಲ್ ತಿಂಗಳ ಮೊದಲ ಭಾಗವನ್ನು ನೋಡಿದ್ದೇವೆ. ಇವಾಗ ಎರಡನೇ ಭಾಗವನ್ನು ನೋಡೋಣ. ಈ ಮುಂಚೆ ನಾನು ಹೇಳಿದ ಹಾಗೆ ನಾವು ಪ್ಲೇಲಿಸ್ಟ್ ಸೌಲಭ್ಯ ಕೊಡ್ತೇವೆ. ಆ ಪ್ಲೇಲಿಸ್ಟ್ನಲ್ಲಿ ಸುಮಾರು ಒಂದು ತಿಂಗಳ ಮ್ಯಾಗಝಿನ್ನ 10 ವಿಡಿಯೋ ಇರ್ತವೆ. ಆ ವಿಡಿಯೋ ಕಂಪ್ಲೀಟ್ ನೋಡಿದರೆ ಒಂದು ತಿಂಗಳ ಮ್ಯಾಗಝಿನ್ ಕಂಪ್ಲೀಟ್ ಆಗುತ್ತೆ. ಸೊ ಏನಿಲ್ಲ ಅಂದ್ರೆ ಒಂದೊಂದು ವಿಡಿಯೋ ಒಂದು 20 ರಿಂದ 30 ನಿಮಿಷದ ವಿಡಿಯೋ ಇರುತ್ತೆ. 1.5x ಇಟ್ಕೊಂಡು ನೀವು ಕ್ಲಾಸ್ ಕೇಳ್ತಾ ಹೋದರೆ ನಿಮಗೆ ಹಾಫ್ ಎನ್ ಅವರ್ದಲ್ಲಿ ಅಂದರೆ ಒನ್ ಅವರ್ದಲ್ಲಿ ನಿಮಗೆ ಕಂಪ್ಲೀಟ್ ಮ್ಯಾಗಝಿನ್ ಮುಗಿಯುತ್ತೆ. ಓಕೆ, ಇದನ್ನು ಫಾಲೋ ಮಾಡಿ. ಸೊ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕು ಶೇರ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಬೇಕಂತ ನಮಗೂ ಉತ್ಸಾಹ ಬರುತ್ತೆ. ಸೊ ಬನ್ನಿ, ಹಾಗಿದ್ದರೆ ನಾವು ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮುಖ್ಯ ಚುನಾವಣಾ ಆಯುಕ್ತರ ಪದಚ್ಯುತಿ ಪ್ರಕ್ರಿಯೆ. ಸರ್, ನಾನು ಮುಂಚೆನೇ ಹೇಳಿದಂಗೆ ನಾನು ಏನು ಕ್ಲಾಸ್ ತಗೋತೀನಿ, ಇದರಲ್ಲಿ ಏನು ಓದಬೇಕು ಅನ್ನೋಕ್ಕಿಂತ ಏನು ಓದಬಾರ್ದು ಅಂತ ಹೇಳ್ತಿರ್ತೀನಿ ಸರ್. ಎಲ್ಲ ಓದೋ ಅವಶ್ಯಕತೆ ಇಲ್ಲ. ನೋಡ್ರಿ, ಇಲ್ಲಿ ಕೊಟ್ಟಿದ್ದಾರೆ ಮ್ಯಾಗಝಿನ್ದಾಗ ಏನು ಕೊಟ್ಟಾರ, ಎಲ್ಲ ಕೊಟ್ಟಾರ. ಸೊ ಇವೆಲ್ಲ ಏನ್ರಿ ಇದ್ರಾಗ ನೋಡ್ರಿ, ಇವೆಲ್ಲ ಓದೋ ಅವಶ್ಯಕತೆ ಇಲ್ಲ, ಇಲ್ಲಿ ಓದೋ ಅವಶ್ಯಕತೆ ಇಲ್ಲ, ಇದು ಓದೋ ಅವಶ್ಯಕತೆ ಇಲ್ಲ. ಏನೆಲ್ಲ ಓದಬಾರ್ದು ಅನ್ನೋದನ್ನು ಹೇಳ್ತಿರ್ತೀನಿ. ಮ್ಯಾಗಝಿನ್ನ ನಿಮ್ಮ ಮುಂದೆ ಮ್ಯಾಗಝಿನ್ ಇರಲಿ, ನಾನು ಏನು ಹೇಳ್ತಾ ಹೋಗ್ತೀನಿ ಅದರಲ್ಲಿ ಹೈಲೈಟ್ ಮಾಡ್ತಾ ಹೋಗಿ, ಮತ್ತೆ ಆಮೇಲೆ ಒಂದು ಕ್ಲಾಸ್ ಮುಗಿದ್ಮೇಲೆ ಇನ್ನೊಂದ್ಸಲ ಕ್ಲಾಸ್ ಕೇಳಿಬಿಟ್ಟು ಸೊ ಫೈನಲ್ ಆಗಿ ಏನು ಮಾಡಿ ರಿವಿಷನ್ ಮಾಡ್ತಾ ಹೋಗಿ, ಇಷ್ಟೇ. ಓಕೆ, ಮುಖ್ಯ ಚುನಾವಣಾ ಆಯುಕ್ತರ ಪದಚ್ಯುತಿ ಪ್ರಕ್ರಿಯೆ ಅಂತ ಬರುತ್ತೆ. ಸರ್, ಇದರಲ್ಲಿ ಏನು ಓದಬೇಕ್ರಿ? ನೋಡ್ರಿ, ಇದರಲ್ಲಿ ಏನಿಲ್ಲ. ಫಸ್ಟ್ ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ ಅಂದ್ರೆ, ಇದು ಇತಿಹಾಸದಲ್ಲೇ ಮೊದಲಾಗಿದ್ರಿ. ಈ ಥರ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ಮೊದಲಿದೆ. ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಿ ಪ್ರಕ್ರಿಯೆ ನಡೆದಿದ್ದು ಇದೇ ಮೊದಲ ಬಾರಿಗೆ. ಹಾಗಾಗಿ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರ ಹೆಸರು ಕೇಳ್ತಾರೆ. ಯಾರ ಮೇಲೆ ಇದು ಪ್ರಕ್ರಿಯೆ, ಪದಚ್ಯುತಿ ಪ್ರಕ್ರಿಯೆ? ಇತ್ತೀಚೆಗೆ ಯಾವ ಮುಖ್ಯ ಚುನಾವಣಾ ಆಯುಕ್ತರ ಹೆಸರನ್ನು ಕೇಳ್ತಾರೆ? ಜ್ಞಾನೇಶ್ ಕುಮಾರ್ ಅನ್ನೋದು ಗೊತ್ತಿರಬೇಕು ನಿಮಗೆ. ಜ್ಞಾನೇಶ್ ಕುಮಾರ್ ಇವರು ಪ್ರಸ್ತುತ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಕೂಡ ಇದ್ದಾರೆ. ಇದನ್ನು ಮಾತ್ರ ನೀವು ಕಂಠಪಾಠ ಹಾಕಬೇಕು, ಅಂದರೆ ನೆನಪಿರ್ಬೇಕು ನಿಮ್ಗೆ. ಓಕೆ, ನೆಕ್ಸ್ಟ್ ಏನು ಕ್ವಶನ್ ಕೇಳ್ಬೋದು? ನೆಕ್ಸ್ಟ್ ಕೇಳ್ತಾರೆ, ಸಂವಿಧಾನದ 324 ಅಡಿ 5ನೇ ವಿಧಿ ಅಂತ ಕೇಳ್ತಾರೆ. ಈ ವಿಧಿ ಕೇಳ್ತಾರೆ ಎಕ್ಸಾಮ್ದಾಗ. ಈ ವಿಧಿ ಏನು ಹೇಳಕ್ ಹೋಗುತ್ತೆ, ಅಥವಾ ಮ್ಯಾಚ್ ದ ಫಾಲೋವಿಂಗ್ ಕೇಳ್ಬೋದು. ಸೊ ನೋಡ್ರಿ, ಮುಖ್ಯ ಆಯುಕ್ತರಲ್ಲ, ಅವರಿಗೆ ಇದು ರಕ್ಷಣೆ ನೀಡುತ್ತೆ. ಕೇಳ್ತಾರೆ, ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರಿಗೆ ರಕ್ಷಣೆ ನೀಡುವ ವಿಧಿ ಯಾವ್ದಂತ ಕೇಳ್ತಾರೆ? 324/5. ಇದು ಗೊತ್ತಿರ್ಬೇಕ್ರಿ. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಕೇಳ್ಬೋದು. ಕ್ವಶನ್ ಏನ್ ಕೇಳ್ತಾರೆ ಅಂದ್ರೆ, ಯಾವ ಒಂದು ಪ್ರಕ್ರಿಯೆಯಿಂದ ಇವರನ್ನು ಪದಚ್ಯುತಿಗೊಳಿಸಬಹುದು ಅಂದ್ರೆ ಮಹಾಭಿಯೋಗ ಪ್ರಕ್ರಿಯೆ. ಸರ್, ಮಹಾಭಿಯೋಗ ಪ್ರಕ್ರಿಯೆ ಎಕ್ಸಾಮ್ದಲ್ಲಿ ಕೇಳ್ತಾರೆ. PC to PSI, KS, IAS ಏನೇ ಇರ್ಬೋದು, ಎಲ್ಲದ್ರೂ ಈ ಕ್ವಶನ್ಸ್ ನಾರ್ಮಲ್ ಇರ್ತಾವ. ಕ್ವಶನ್ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ಏನು ಕೇಳ್ಬೋದ್ರಿ? ನೋಡ್ರಿ, ಈ ಮುಖ್ಯ ಚುನಾವಣಾ ಆಯುಕ್ತರನ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂತೆ, ಅಂದ್ರೆ ಅವ್ರನ್ನ ಹೆಂಗ ಮಹಾಭಿಯೋಗ ಮಾಡ್ತಾರೋ ಅದೇ ಪ್ರಕ್ರಿಯೆ ಈ ಮುಖ್ಯ ಚುನಾವಣಾ ಆಯುಕ್ತರಿಗೂ ಇರುತ್ತೆ. ಅದೇ ಮಾದರಿಯಲ್ಲಿ ಮಾಡಬಹುದು. ಮತ್ತು ಒಂದು ಸಲ ಮುಖ್ಯ ಚುನಾವಣಾ ಆಯುಕ್ತರನ್ನ ಇದೇ ರೀತಿ ಅಂತಲ್ಲ, ಯಾವುದೇ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಇರಲಿ, ಅವ್ರು ಒಂದ್ಸಲ ನೇಮಕವಾಗಲ್ಲ ಅಂದ್ರೆ 5 ವರ್ಷಕ್ಕೆ ಹಿಂಗೆ ಅವ್ರದ್ದು ಏನೋ ಒಂದು ಇದೇ ಇರುತ್ತೆ, ಏಜ್ ಕ್ರೈಟೇರಿಯಾ ಇರುತ್ತೆ. ನೇಮಕವಾದ ಮೇಲೆ ಅವರ ಸೇವಾ ಷರತ್ತುಗಳನ್ನ ಚೇಂಜ್ ಮಾಡಂಗಿಲ್ಲ. ನೇಮಕ ಆಗೋಕ್ಕಿಂತ ಮುಂಚೆ ಮಾಡಬೇಕು. ಅದೇ ಇಲ್ಲಿ ಕೊಟ್ಟಿದ್ದಾರೆ, ನೇಮಕಾತಿ ನಂತರ ಮತ್ತು ಅಥವಾ ಸೇವಾ ಷರತ್ತುಗಳನ್ನು ಅವರಿಗೆ ಅನುಕೂಲವಾಗುವಂತೆ ಬದಲಾಯಿಸುವಂತಿಲ್ಲ ಅಂತ ಕೊಟ್ಟೆ. ಇದು ಯಾಕೆ ಇದು ಬಂತಂದ್ರೆ, ಇದ್ರ ಮೇಲೆನೆ ಅವ್ರಿಗೆ ಇವಾಗ ಇನ್ವೆಸ್ಟಿಗೇಷನ್ ನಡೆದೈತಿ. ಸಂಸತ್ತಿನಲ್ಲಿ 2 ಸದನಗಳಲ್ಲಿ ಯಾವುದಾದ್ರೂ ಒಂದು ಸದನದಲ್ಲಿ ಮೊದಲು ಪದಚ್ಯುತಿ ನಿರ್ಣಯನ ಮಂಡಿಸಬೇಕು. ಸರ್, ಈ ಪಾಯಿಂಟ್ ಕೇಳ್ತಾರೆ ಎಕ್ಸಾಮ್ದಾಗ. ಇದನ್ನ ಓದ್ಬೇಕು ನೀವು. ಸಂಸತ್ತಿನಲ್ಲಿ 2 ಸದನಗಳಲ್ಲಿ ಅಂದ್ರೆ 2 ಸದನ, ಲೋಕಸಭಾ, ರಾಜ್ಯಸಭಾ ಅಂತ ಇರ್ತಾರೆ. ಇದರಲ್ಲಿ ಯಾವುದಾದ್ರೂ ಒಂದು ಸದನದಲ್ಲಿ ನೀವು ಮೊದಲು ಪದಚ್ಯುತಿ ನಿರ್ಣಯವನ್ನು ಮಂಡಿಸಬಹುದು. ಸೊ ಎಷ್ಟೋ ಸ್ಟೂಡೆಂಟ್ಸಿಗೆ ಕನ್ಫ್ಯೂಸ್ ಇರುತ್ತೆ. ಸರ್, ಲೋಕಸಭೆದ ಮಂಡಿಸ್ಬೇಕಾ, ರಾಜ್ಯಸಭೆದ ಮಂಡಿಸ್ತಾರ? ಸರ್, ಯಾವುದಾದ್ರೂ ಇರಲ್ರ, ಯಾವುದಾದ್ರೂ ಒಳಗೆ ಲೋಕಸಭೆದಾಗ್ರೂ ಮಂಡಿಸ್ಬೋದು, ರಾಜ್ಯಸಭೆದಾಗ್ರೂ ಮಂಡಿಸ್ಬೋದು. ಆದ್ರೆ ಒಂದು ಷರತ್ತು ಐತ್ರಿ. ಅಲ್ಲಿ ಏನು ಷರತ್ತು ಐತೆ ಅಂತಂದ್ರೆ, ಸೊ ಲೋಕಸಭೆದಾಗ ಮಂಡಿಸಿದ್ರೆ ಕನಿಷ್ಠ 100 ಮಂದಿ ಸಹಿ ಹಾಕ್ಬೇಕ್ರಿ. ರಾಜ್ಯಸಭೆದಾಗ ಮಂಡಿಸಿದ್ರೆ ಕನಿಷ್ಠ 50 ಜನ ಸಹಿ ಹಾಕ್ಬೇಕ್ರಿ. ಇದಕ್ಕೇನಂತೀವಿ ನಾವು? ಇದಕ್ಕೆ ನಾವು ಒಂದು ವರ್ಡ್ ಐತ್ರಿ, ಇದು ಹೌದ್ರಿ. ಲೋಕಸಭೆಯಲ್ಲಿ ಲೋಕಸಭೆದಾಗ 100 ಮಂದಿ ಸಹಿ ಮಾಡ್ಬೇಕ್ರಿ, ರಾಜ್ಯಸಭೆದಾಗ 50 ಮಂದಿ ಸಹಿ ಮಾಡ್ಬೇಕ್ರಿ. ಈ ತರ ಆಗಿ ಸಹಿ ಮಾಡಿ ಮುಂದೆ ಏನಾಗುತ್ತೆ, ಇದು ವಿಚಾರಣಾ ಸಮಿತಿ ರಚನೆ ಆಗುತ್ತೆ. ವಿಚಾರಣೆ ಸಮಿತಿ ಒಳಗೆ ಏನಾದರೂ ಇವರು ದುರ್ವರ್ತನೆ ಮತ್ತು ಅಸಮರ್ಥತೆ ಏನಾದರೂ ಪ್ರೂವ್ ಆಯ್ತಂದ್ರೆ, ಅವ್ರನ್ನ ಸಾಬೀತಾಯ್ತಂದ್ರೆ ಏನ್ ಮಾಡ್ತಾರೆ? ವಜಾಗೊಳಿಸ್ಬೋದು. ಅದನ್ನ ಏನ್ ಮಾಡ್ತಾರೆ? ರಿಪೋರ್ಟ್ ಕೊಡ್ತಾರ ಅವಾಗ. ಸೊ ಅದ ಸಮಿತಿ ಒಳಗೆ ಯಾರು ಇರ್ತಾರೆ ಕೇಳ್ತಾರ? ವಿಚಾರಣೆ ಸಮಿತಿ ಒಳಗ ಸುಪ್ರೀಂ ಕೋರ್ಟ್ನ ಹಾಲಿ ನ್ಯಾಯಾಧೀಶರು ಇರ್ತಾರೆ, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು ಇರ್ತಾರೆ, ಮತ್ತು ಒಬ್ರು ಪ್ರಖ್ಯಾತ ಕಾನೂನು ತಜ್ಞರು ಈ ಸಮಿತಿ ಒಳಗೆ ಇರ್ತಾರೆ. ಇಷ್ಟು ನಮಗೆ ಎಕ್ಸಾಮ್ದಾಗ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಸಂಸತ್ತಿನಲ್ಲಿ ಮತದಾನ ಅಂತ ಬರುತ್ತೆ ನೋಡಿ. ಸಮಿತಿ ಏನ್ ಮಾಡ್ತಾ? ವಿಚಾರಣೆ ಮಾಡಿ ವರದಿ ಏನ್ ಮಾಡುತ್ತಾ?
ಸಂಸತ್ತಿಗೆ ಕೊಡುತ್ತೆ. ಎರಡೂ ಸದನಗಳಲ್ಲಿ ವಿಶೇಷ ಬಹುಮತದೊಂದಿಗೆ ನಿರ್ಣಯ ಅಂಗೀಕಾರ ಆಗುತ್ತೆ. ಅಲ್ಲಿ ನಿರ್ಣಯ ಅಂಗೀಕಾರ ಆಗುವುದು ಕಡ್ಡಾಯ ಆಗಿರ್ತೈತಿ. ಈ ವಿಶೇಷ ಬಹುಮತದಿಂದ ಎರಡೂ ಸದನಗಳಲ್ಲಿ ಅಂಗೀಕಾರವಾದರೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಅದನ್ನ ಪದಚ್ಯುತಿಗೊಳಿಸುವ ಅಧಿಕೃತ ಆದೇಶ ಹೊರಡಿಸ್ತಾರೆ. ಇಷ್ಟು ಪ್ರಕ್ರಿಯೆ ಇರುತ್ತೆ. ಎಕ್ಸಾಮ್ದಾಗ ಇಷ್ಟು ಕೇಳ್ತಾರೆ. ಎಕ್ಸಾಮ್ದಾಗ ಇದ್ರ ಮೇಲೆ ಕೇಳೋದು, ಇದನ್ನ ಬಿಟ್ಟು ಮತ್ತೇನು ಕೇಳಂಗಿಲ್ಲ. ಓಕೆ, ಹಾಗಾದ್ರೆ ನಾವು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ವಿಧಾನದಲ್ಲಿ ಇವ್ರನ್ನು ಪದಚ್ಯುತಿ ಮಾಡ್ತೀವಿ ಅಂತ ಹೇಳಿದ್ವಿ. ಹಾಗಾದ್ರೆ ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968 ಬರುತ್ತೆ. ಇದೇನಾಗುತ್ತಂದ್ರೆ ಈ ಕಾಯ್ದೆಯನ್ನು ನ್ಯಾಯಾಧೀಶರ ಪದಚ್ಯುತಿಗೊಳಿಸಲಾಗುತ್ತದೆ. ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸಕ ಒಂದು ಕಾಯ್ದೆ ಯಾವ್ದಂತ ಕೇಳಿದ್ರೆ ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968. ಇತ್ತೀಚೆಗೆ ಈ ರೀತಿ ಕ್ವಶನ್ಸ್ಗಳು ನಮ್ಮ KA ಡಿಪಾರ್ಟ್ಮೆಂಟ್ದಾಗ ಕೇಳ್ತಾರೆ. ಸ್ವಲ್ಪ ಇದ್ರ ಮೇಲೆ ಗಮನ ಇರ್ಬೇಕು ನಮ್ದು. ರಾಷ್ಟ್ರೀಯ ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರ ನೇಮಕ ಆಗೈತ್ರಿ. ರಾಷ್ಟ್ರೀಯ ಹಿಂದುಳಿದ ವರ್ಗ ಆಯೋಗದ ಅಧ್ಯಕ್ಷರ ನೇಮಕ ಆಗೈತಿ. ಅವ್ರ ಹೆಸರು ಸಾಧ್ವಿ ನಿರಂಜನ್ ಜ್ಯೋತಿ ಅಂತ್ರಿ. ಸಾಧ್ವಿ ನಿರಂಜನ್ ಜ್ಯೋತಿ. ಇದ್ರ ಜೊತೆ ಒಬ್ರು ಸದಸ್ಯರು ಕೂಡ ನೇಮಕ ಆಗ್ಯಾರ, ಕಿರಣ್ ಉಮೇಶ್ ಮಹಲ್ಲೆ ಅಂತ. ಸೊ ಇದೊಂದು ಪಾಯಿಂಟ್ 2 ಪಾಯಿಂಟ್ ಸಾಕ್ರಿ ನಮಗೆ. 2 ಪಾಯಿಂಟ್ ನೋಡ್ಕೋರಿ. ಮತ್ತೆ ಇದನ್ನು ಓದೋ ಅವಶ್ಯಕತೆ ಇಲ್ಲ, ಇದನ್ನು ಓದ್ಬೇಡ್ರಿ. ಇದರಲ್ಲಿ 340ನೇ ವಿಧಿ ಓದ್ಬೇಕಾಗತ್ತೆ, ಅದನ್ನ ಮುಂದೆ ಹೇಳ್ತೀನಿ. ಸೊ ಹಾಗಾದ್ರೆ ಇಲ್ಲಿ ಏನೇ ನೋಡ್ಕೋಬೇಕ್ರಿ ನೋಡ್ರಿ, ದೇಶದ ಮೊದಲ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ತರ. ಈಗ ಕರೆಂಟ್ ಅಫೇರ್ಸ್ ಮುಗಿತ್ರಿ, ಈ ಸ್ಟ್ಯಾಟಿಕ್ ಇದ್ರ ಮೇಲೆ ಏನ್ ಕೇಳ್ಬೋದು. ಸೊ 340ನೇ ವಿಧಿ ಅಂತ ಹೇಳಿದೆ. ಈ 340ನೇ ವಿಧಿ ಮೊದಲು ಏನ್ ಹೇಳತ್ತಂತಂದ್ರೆ ರಾಷ್ಟ್ರಪತಿಗಳಿಗೆ ಒಂದು ಅಧಿಕಾರ ಕೊಡುತ್ತೆ. ರಾಷ್ಟ್ರಪತಿಗಳು ಹಿಂದುಳಿದ ವರ್ಗಗಳ ಬಗ್ಗೆ ಅಧ್ಯಯನ ನಡೆಸಲು ನೀವು ಆಯೋಗ ರಚನೆ ಮಾಡಬಹುದು. ಇದು ರಾಷ್ಟ್ರಪತಿಗೆ ನೀಡುವ ಒಂದು ಅಧಿಕಾರ. ಯಾವ ವಿಧಿ ನೀಡುತ್ತಂದ್ರೆ 340ನೇ ವಿಧಿ ನೀಡುತ್ತೆ. ಇದು ನಿಮ್ಗೆ ನೆನಪಿರಬೇಕು. ಓಕೆ, ಇತ್ತೀಚೆಗೆ ನಮ್ಮ ಒಳ ಮೀಸಲಾತಿ ಅಂತ ಕರ್ನಾಟಕ ಸರ್ಕಾರದಲ್ಲಿ ನಡೆಯುತ್ತೆ. ಸೊ ಆ ಮೀಸಲಾತಿಗೆ ಮತ್ತು ಈ ವಿಧಿಗೆ ಸ್ವಲ್ಪ ಇಂಟರ್ಲಿಂಕ್ ಐತೆ. ಹಾಗಾಗಿ ಈ ವಿಧಿನ ಸ್ವಲ್ಪ ಗಮನದಲ್ಲಿಟ್ಕೊಂಡು ಓದ್ಬೇಕಾಗತ್ತೆ. ಇಷ್ಟು ಓದಿ. ಓಕೆ, ನೆಕ್ಸ್ಟ್ ಇನ್ನೇನು ಕೇಳ್ಬೋದು. ಸೊ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ಕೇಳ್ತಾರೆ ಸರ್. ಇದು ಕೂಡ KA ಡಿಪಾರ್ಟ್ಮೆಂಟ್ಗೆ ಒಂದು ಫೇವ್ರೇಟ್ ಟಾಪಿಕ್ಸ್ ಅಂತ ಹೇಳ್ಬೋದು ನಾವು. ಓಕೆ, ಏನ್ ಕೇಳ್ತಾರೆ, ಕ್ರೋನಾಲಜಿಕಲ್ ಆರ್ಡರ್ದಲ್ಲಿ ಕೇಳ್ತಾರೆ. ನಾನು ಮುಂದೆ ಹೇಳ್ತೀನಿ ಅದನ್ನು. ಸೊ ದೇಶದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಕಾಲೇಕರ್ ಆಯೋಗ ಅಂತ ಬರುತ್ತೆ. ಸೊ ಯಾವಾಗ ಇದ್ರ ಬಗ್ಗೆ ನಾನು ಭಾಳ ಡೆಪ್ತ್ ಆಗಿ ಹೇಳ್ಕೊತ ಹೋಗಲ್ಲ. ಏನು ಓದ್ಬೇಕು ಏನು ಓದಬಾರ್ದು ಅಂತ ಹೇಳ್ತೀನಿ, ನೀವು ಅದನ್ನ ಓದ್ತಾ ಹೋಗಿ. ಯಾಕಂದ್ರೆ ಇದೇ ತರ ನಾನು ಫುಲ್ ಡೆಪ್ತ್ ಆಗಿ ಹೇಳ್ತಾ ಹೋದ್ರೆ ವಿಡಿಯೋ 1 ತಾಸಿನಲ್ಲಿ ಆಗಲ್ಲ, 2 ತಾಸು ಆಗುತ್ತೆ. ಸೊ ಒಂದೊಂದು ವಿಡಿಯೋ 2 ತಾಸು ಆದ್ರೆ ಓದೋರಿಗೆ ಕೇಳೋರಿಗೆ ನಿಮಗೂ ಕಷ್ಟ ಆಗುತ್ತೆ, ಹೇಳೋಕೆ ನಮಗೂ ಕಷ್ಟ ಆಗುತ್ತೆ. ಓಕೆ, ಕಾಲೇಕರ್ ಆಯೋಗ ಅಂತ, ಇದು ದೇಶದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ, ನೆನಪಿರಬೇಕು. ಸೊ ಇದೇನ್ ಮಾಡುತ್ತೆ, 1953ರಲ್ಲಿ ಇದೇನ್ ಮಾಡ್ತಾರೆ, ರಚನೆ ಆಗುತ್ತೆ. 1955ರಲ್ಲಿ ವರದಿ ಕೊಡ್ತಾರೆ. ನಾನು ಏನ್ ಮಾರ್ಕ್ ಮಾಡ್ತಿದ್ದೀನಿ, ಇವೆಲ್ಲ ಎಕ್ಸಾಮ್ದಲ್ಲಿ ಕೇಳುವಂತ ಒಂದು ಪ್ರಶ್ನೆಗಳಾಗಿರ್ತವೆ. ಹಾಗಾಗಿ ಅದರ ಮೇಲೆ ಜಾಸ್ತಿ ಫೋಕಸ್ ಇರಲಿ. ಸೊ ಯಾವ ವಿಧಿ ಮೇಲೆ ಇದನ್ನ ನೇಮಕ ಮಾಡ್ತಾರೆ ಅಂತಂದ್ರೆ 340ನೇ ವಿಧಿ ಮೇಲೆ ಈ ಆಯೋಗಗಳು ನೇಮಕ ಆಗ್ತವೆ. ಸೊ ಹಾಗಾದ್ರೆ ಎರಡನೇ ಹಿಂದುಳಿದ ವರ್ಗಗಳ ಆಯೋಗ ಯಾವ್ದಂತ ಕೇಳ್ತಾರೆ. ನೋಡ್ರಿ ಸರ್, BP ಮಂಡಲ ಆಯೋಗ ಅಂತ ಬರುತ್ತೆ. ಸೊ ಇದನ್ನ ನೋಡಿ, ಶಿಫಾರಸುಗಳು ನೀವು ನೋಡ್ಕೊಂಬಿಡಿ. ಶಿಫಾರಸುಗಳು ಓಕೆ, ಯಾವ ಇಂಪಾರ್ಟೆಂಟ್ ಶಿಫಾರಸು ಅಂತ ನಾನು ಹೇಳ್ತೀನಿ ನಿಮಗೆ. ನೋಡ್ರಿ, BP ಮಂಡಲ ಆಯೋಗ ಅಂತ ಬರುತ್ತೆ. ಇದನ್ನ ಯಾವಾಗ ರಚನೆ ಆಯ್ತು ಅಂತ ಕೇಳ್ತಾರೆ. ನೋಡಿ, ಇದು 1973ರಲ್ಲಿ ನೇಮಕ ಆಗುತ್ತೆ. 1980ರಲ್ಲಿ ವರದಿ ಕೊಡ್ತಾರೆ. ಇದನ್ನ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಸೊ ಇದೇನ್ ಶಿಫಾರಸು ಮಾಡುತ್ತೆ ಅಂತ ಕೇಳ್ತಾರೆ. ನೋಡ್ರಿ, ಆಯೋಗ ಏನ್ ಶಿಫಾರಸು ಮಾಡ್ತಾನೆ ಇದನ್ನು ಕೂಡ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಮೀಸಲು ಕೋಟಾವನ್ನು 27ರಿಂದ 49.5ಕ್ಕೆ ಹೆಚ್ಚಿಸಬೇಕೆಂದು ಶಿಫಾರಸು ಮಾಡುತ್ತಾ. ಈ ಪಾಯಿಂಟ್ ನಿಮ್ಗೆ ನೆನಪಿರ್ಬೇಕು. ನೆಕ್ಸ್ಟ್, ಇವ್ರು ಏನ್ ಮಾಡ್ತಾರೆ, ಈ ಆಯೋಗದವ್ರು ಏನ್ ಮಾಡ್ತಾರೆ, ಹಿಂದುಳಿದ ವರ್ಗಗಳನ್ನ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ, ಇದನ್ನ ನೆನ್ಪಿಟ್ಕೋಬೇಕಾ ನೀವು. ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಎಂಬ 3 ಅಂಶಗಳನ್ನು ಆಧಾರವಾಗಿಡಿಸಿಕೊಂಡು ವರದಿಯನ್ನು ಸಲ್ಲಿಕೆ ಮಾಡುತ್ತೆ. ಇದು ಕೂಡ ನೆನಪಿರ್ಬೇಕು ನಿಮ್ಗೆ. ಮತ್ತ ಒಂದು ಜನಾಂಗ ಅಥವಾ ಜಾತಿಯಲ್ಲಿರುವ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಯಲ್ಲಿ ಮುಂದುವರೆದಿರುವವರನ್ನು ಅದೇ ಜಾತಿಯ ತೀರಾ ಅದೇ ಜಾತಿ ಒಳಗ ಇನ್ನ ತೀರಾ ಯಾರು ಹಿಂದುಳಿದಿರ್ತಾರಲ್ಲ ಅಂಥವ್ರಿಂದ ಪ್ರತ್ಯೇಕಿಸಾಕ ಮೇಲ್ಪದರ ಅಥವಾ ಕೆನೆ ಪದರವಾಗಿ ಆಧಾರವಾಗಿ ಇಟ್ಟುಕೊಂಡು ಏನ್ ಮಾಡಬೇಕು, ಪ್ರತ್ಯೇಕಿಸಬೇಕೆಂದು ಇವರು ಶಿಫಾರಸು ಮಾಡ್ತಾರೆ. ಈಗ ಇಂಟರ್ನಲ್ ರಿಸರ್ವೇಶನ್ ಹಂಗ ನೋಡಿದ್ರೆ SC ಐತ್ರಿ. ಆ SC ಒಳಗ ಮತ್ತೆ ಅದರಲ್ಲಿ ಮಾಡಿದ್ರೆ ಅದರೊಳಗ ಜಾಸ್ತಿ ಯಾರು ಹಿಂದುಳಿದಿರ್ತಾರಲ್ಲ ಅವ್ರನ್ನ ಒಳ ಮೀಸಲಾತಿ ಕೊಡತಾರೆ. ಅದೇ ಈ ಕಾನ್ಸೆಪ್ಟ್ ಐತ್ರಿ, ಮೇಲ್ಪದರದ ಅಥವಾ ಕೆನೆ ಪದರ. ಇತ್ತೀಚೆಗೆ ನೀವು ಈ ರೀತಿ ಒಂದು ಪದವನ್ನು ನೀವು ಪ್ರಜಾವಾಣಿ ಪೇಪರ್ ಆಗಿದ್ದು ಯಾವುದಾದ್ರೂ ಒಂದು, ಈಗ ಸಂಸತ್ ಸದನದಲ್ಲಿ ಇರುವ ಒಂದು ವಿಚಾರಣೆಯಲ್ಲಿ ಅವರು ಅಲ್ಲಿ ಏನಾದರೂ ಒಂದು ಅದ್ರ ಭಾಷಣ ಮಾಡುವಾಗ ಈ ತರ ಪದ ಬಳಕೆ ಮಾಡ್ತಿರ್ತಾರೆ. ಹಾಗಾಗಿ ಇದು ನಿಮ್ಗೆ ಗೊತ್ತಿರಲಿ. ಕೇಂದ್ರ ಸರ್ಕಾರ ಏನ್ ಮಾಡ್ತಾರೆ, ಮತ್ತೆ ಇದ್ರ ಮೇಲೆ ಕೆಲವು ನೆಕ್ಸ್ಟ್ ಕ್ವಶನ್ ಅಂದ್ರೆ, ಕೇಂದ್ರ ಸರ್ಕಾರ ಏನ್ ಮಾಡುತ್ತಾರೆ, 1993ರ ರಾಷ್ಟ್ರೀಯ ಹಿಂದುಳಿದ ವರ್ಗದ ಕಾಯ್ದೆಯನ್ನು ಸಂಸತ್ತಿನಲ್ಲಿ ಅಂಗೀಕರಿಸಿ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ಥಾಪಿಸಿತು ಅಂತ ಕೊಟ್ಟಾರ್ರಿ.
ಇದು ನಿಮ್ಗೆ ನೆನಪಿರ್ಬೇಕು. ಬಟ್ ಇದು ಶಾಸನಾತ್ಮಕವಾಗಿತ್ತು. ನೆಕ್ಸ್ಟ್ ಏನ್ ಮಾಡ್ತಾರೆ, ಆಯೋಗದ ಮೊದಲ ಅಧ್ಯಕ್ಷರಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ R.M. ಪ್ರಸಾದ್ ಅವರು ನೇಮಕ ಆಗಿದ್ರು. ಇಷ್ಟೇ ನಿಮ್ಗೆ ಗೊತ್ತಿರಬೇಕು. ಈ ಪಾಯಿಂಟ್ಸ್ ಓದ್ರಿ, ಇದೊಂದು ಪಾಯಿಂಟ್ ಓದ್ರಿ. ಈ BP ಮಂಡಲ ಆಯೋಗದ ಪ್ರಮುಖ ಶಿಫಾರಸುಗಳನ್ನ ಓದ್ರಿ. ಮತ್ತು ಇದು ಎಷ್ಟನೇ ಆಯೋಗ, ಎರಡನೇ ಆಯೋಗ ಮತ್ತು ಮೊದಲನೇ ಆಯೋಗ ಯಾವ್ದಂತ ಅದನ್ನು ಓದ್ರಿ. ಸಾಂವಿಧಾನಿಕ ಸ್ಥಾನಮಾನ ಪಡೆದ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ. ಸರ್ ಅವಾಗಲೂ ಹೇಳಿದೆ ನಾನು ನಿಮ್ಗೆ, ಇಲ್ಲೇನು ಹೇಳಿದೆ, ಇದನ್ನ ಶಾಸನಾತ್ಮಕವಾಗಿ ಇದನ್ನ ರಚನೆ ಮಾಡ್ತಾರೆ 1993ರಲ್ಲಿ. ಇದಕ್ಕೊಂದು ಸಂವಿಧಾನ ಸ್ಥಾನಮಾನ ಕೊಡ್ಬೇಕಲ್ರಿ ಸರ್. ಸಂವಿಧಾನಿಕ ಸ್ಥಾನಮಾನ ಕೊಡ್ಬೇಕಂತಂದ್ರೆ ಏನ್ ಮಾಡ್ತಾರೆ, ಶಾಸನಾತ್ಮಕ ಸ್ಥಾನಮಾನವನ್ನು ಹೊಂದಿದ್ದ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಸಂವಿಧಾನಾತ್ಮಕ ಸಂಸ್ಥೆಯಾಗಿ ಮಾಡೋಕೆ ಒಂದು ತಿದ್ದುಪಡಿ ಮಾಡ್ತಾರೆ. 123ನೇ ಸಂವಿಧಾನಿಕ ತಿದ್ದುಪಡಿ ಮಸೂದೆ 2017. ಇದು ಇಂಪಾರ್ಟೆಂಟ್ ರೀ, ಕೇಳ್ತಾರೆ ಇದನ್ನು ಎಕ್ಸಾಮ್ದಾಗ. 123ನೇ ಸಂವಿಧಾನಿಕ ತಿದ್ದುಪಡಿ ಮಸೂದೆ 2017 ಗೊತ್ತಿರಬೇಕು. ಸೊ ಒಟ್ಟು ಇದೇನು ಮಾಡ್ತಾರೆ, 2018 ಆಗಸ್ಟ್ 11ರಂದು ರಾಷ್ಟ್ರಪತಿಗಳ ಅಂಕಿತ ಪಡೆದ, ಅಂದ್ರೆ ಜಾರಿಯಾಗಿದ್ದು ರಾಷ್ಟ್ರಪತಿಗಳ ಅಂಕಿತ ಪಡೆದ ದಿವಸ ಜಾರಿ ಆಗುತ್ತದೆ 102ನೇ ಸಂವಿಧಾನಿಕ ತಿದ್ದುಪಡಿ ಮಸೂದೆ ಕಾಯ್ದೆಯಾಗಿ ರೂಪುಗೊಂಡಿತು. ಮಸೂದೆ ಕೇಳಿದ್ರೆ 123ನೇ ಸಂವಿಧಾನಿಕ ತಿದ್ದುಪಡಿ ಮಸೂದೆ 2017 ಜಾರಿಯಾಗಿದ್ದು 102ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆ. ಸೊ ವರ್ಷಕ್ಕೆ ಹತ್ರ 2018 ಆಗಸ್ಟ್ 11 ಅಂತ ಗೊತ್ತಿರ್ಬೇಕು ನಿಮಗೆ. ಸೊ ಈ ವಿಧಿ ಅನ್ವಯ ಏನಾಗುತ್ತೆ, ಇದನ್ನ ಒಂದು ಸಂವಿಧಾನಿಕ ಸ್ಥಾನಮಾನ ಇದಕ್ಕೆ ಕೊಡ್ತಾರೆ. ಈ ಕಾಯ್ದೆಯನ್ನು ಮತ್ತೇನ್ ಮಾಡ್ತಾರೆ, 338B ವಿಧಿಯನ್ನು ಸಂವಿಧಾನಿಕ ಸೇರ್ಪಡೆ ಮಾಡಿ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಸಂವಿಧಾನಿಕ ಸಂಸ್ಥೆಯಾಗಿ ಮಾಡಲಾಯಿತು ಅಂತ ಕೊಡ್ತಾರೆ. ಆದ್ರೆ ಮುಂಚೆ 338 ಏನಿತ್ರಿ, 338 ಮುಂಚೆ ಹೆಂಗಿತ್ರಿ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಇತ್ತಿರದ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಮತ್ತು ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ ಅಂತ ಎರಡು ಕೂಡಿ 338 ವಿಧಿಯನ್ನು ಕರಿತಿದ್ವಿ ನಾವು. ಅದಾದ್ಮೇಲೆ ಏನ್ ಮಾಡಿದ್ರೆ ಮತ್ತೆ ತಿದ್ದುಪಡಿ ತಂದು 338A ಮಾಡಿದ್ರು. ಅಂದ್ರೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ 338, ರಾಷ್ಟ್ರೀಯ ಪರಿಶಿಷ್ಟ ಪಂಗಡದ ಆಯೋಗ 338A ಅಂತ ಮಾಡಿದ್ರು. ಇಲ್ಲಿ ಕೊಟ್ಟರೆ ಅದನ್ನ ನೋಡ್ಕೊಂಡ್ಬಿಟ್ರೆ ಇದನ್ನ. ಈಗ ಸಂವಿಧಾನಿಕ ಸ್ಥಾನಮಾನ ಕೊಟ್ಟು ಅಂತ ಹೇಳ್ತಾರೆ. ಇದ್ರ ಮೇಲೆ ಏನ್ ಎಕ್ಸಾಮ್ದಲ್ಲಿ ಏನ್ ಕೇಳ್ಬೋದ್ರಿ ನೋಡ್ರಿ, ಸಂರಚನೆ ಕೇಳ್ತಾರೆ. ಅಂದ್ರೆ ಎಷ್ಟು ಅಧ್ಯಕ್ಷರು, ಒಬ್ರು ಅಧ್ಯಕ್ಷರು ಇರ್ತಾರೆ, ಒಬ್ರು ಉಪಾಧ್ಯಕ್ಷರು ಇರ್ತಾರೆ, 3 ಮಂದಿ ಸದಸ್ಯರು ಇರ್ತಾರೆ, ಇದನ್ನ ಕೇಳ್ತಾರೆ. ಮತ್ತು 3 ವರ್ಷಗಳ ಅವಧಿಗೆ ಭಾರತದ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ. ಸೊ ಇವ್ರನ್ನ ನೇಮಕ ಮಾಡೋರು ಯಾರು, ರಾಷ್ಟ್ರಪತಿಗಳು ಅನ್ನೋದು ಗೊತ್ತಿರಬೇಕು. ಎಷ್ಟು ಅವಧಿಗೆ, 3 ವರ್ಷಗಳ ಅವಧಿಗೆ. ಮತ್ತು ಇದರಲ್ಲಿ ಇರುವ ಒಬ್ರು ಅಧ್ಯಕ್ಷರು ಇರ್ತಾರ, ಒಬ್ರು ಸದಸ್ಯರು, ಒಬ್ರು ಉಪಾಧ್ಯಕ್ಷರು ಇರ್ತಾರ, ಮತ್ತು 3 ಮಂದಿ ಸದಸ್ಯರು ಇರ್ತಾರೆ. ಟೋಟಲ್ 5 ಮೆಂಬರ್ಸ್ ಇರ್ತಾರೆ, ಗೊತ್ತಿರಬೇಕು. ನೆಕ್ಸ್ಟ್ ವಾರ್ಷಿಕ ವರದಿ ಕೇಳ್ತಾರೆ. ಈ ಆಯೋಗ ಏನ್ ಮಾಡ್ತಾರೆ, ರಾಷ್ಟ್ರಪತಿಗಳಿಗೆ ತನ್ನ ವರದಿಯನ್ನು ಕೊಡುತ್ತೆ. ಇದು ಎಕ್ಸಾಮ್ದಾಗ ಕೇಳ್ತಾರೆ. ಹಿಂದುಳಿದ ವರ್ಗಗಳ ಆಯೋಗ ಯಾರಿಗೆ ತನ್ನ ವರದಿಯನ್ನು ಕೊಡ್ತಂದ್ರೆ ರಾಷ್ಟ್ರಪತಿಗೆ ವರದಿ ಕೊಡುತ್ತಾ. ಈ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ಇದನ್ನ ಸಂಸತ್ತಿನ ಮುಂದೆ ಇಡ್ತಾರೆ. ಅದು ಗೊತ್ತಿರ್ಬೇಕು ನಿಮ್ಗೆ. ಸೊ ಈ ಆಯೋಗದ ಅಧಿಕಾರಿಗಳು ಅಂತಂದ್ರೆ ನೋಡ್ರಿ, ಈ ಆಯೋಗದ ಅಧಿಕಾರಿಗಳು ಏನಂದಾರಲ್ಲ, ಅವ್ರಿಗೊಂದು ಅಧಿಕಾರ ಇರುತ್ತೆ. ಏನಿರುತ್ತಂದ್ರೆ ಸಿವಿಲ್ ನ್ಯಾಯಾಲಯಕ್ಕೆ ಇರುವ ಎಲ್ಲ ಅಧಿಕಾರಿಗಳು ಈ ಆಯೋಗಕ್ಕೆ ಇರುತ್ತೆ, ಅದು ಗೊತ್ತಿರ್ಬೇಕು. ನೋಡಿ, ಸೇವಾ ಷರತ್ತುಗಳು, ಇವರ ಸೇವಾ ಷರತ್ತುಗಳನ್ನು ನಿರ್ಧಾರ ಮಾಡೋರು ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ, ನಿರ್ಧಾರ ಮಾಡ್ತಾರ. ಸೊ ಇಲ್ಲಿ ಸಂಸತ್ ಎಕ್ಸಾಮ್ದಾಗ ಕೇಳ್ತಾರ್ರಿ, ಸಂಸತ್ ಕೊಡ್ತಾರೆ ಎಕ್ಸಾಮ್ದಾಗ, ಸಂಸತ್ ಕೊಡ್ತಾರ, ತಪ್ಪ್ರಿ. ಈ ರಾಷ್ಟ್ರಪತಿಗಳು ಕೊಡ್ತಾರ್ರಿ, ಅದು ನೆನಪಿರ್ಬೇಕು ನಿಮಗೆ. ನೆಕ್ಸ್ಟ್ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಬಗ್ಗೆ ಸ್ಟ್ಯಾಟಿಕ್ ಪಾಯಿಂಟ್ಸ್ ಇವಾಗ ಕೇಳಿದ್ರೆ. ಸೊ ಇದೆಲ್ಲ ನ್ಯೂಸ್ನ ಬಂದೈತೆ ಅಂತಂದ್ರೆ, ಇವಾಗ ಹಿಂದುಳಿದ ವರ್ಗಗಳ ಕರ್ನಾಟಕದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳ್ತಾರೆ. ಸೊ ಏನ್ ಕೇಳ್ತಾರೆ ಅಂತಂದ್ರೆ, ಸ್ವತಂತ್ರ ಪೂರ್ವದ ಮೈಸೂರು ರಾಜ್ಯದ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಯಾವ್ದಂತ ಕೇಳ್ತಾರೆ, ಮಿಲ್ಲರ್ ಸಮಿತಿ ಅಂತ ಗೊತ್ತಿರ್ಬೇಕು ನಮ್ಗೆ. ಜಸ್ಟಿಸ್ ಲೆಸ್ಲಿ ಮಿಲ್ಲರ್ ಸಮಿತಿ ಅಂತ ಗೊತ್ತಿರಬೇಕು. ಇದು ಯಾರ ಒಂದು ಆಳ್ವಿಕೆಯಲ್ಲಿ ಬಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ಅಂದಿನ ದಿವಾನವ್ರು ಯಾರು ಅಂತ ಕೇಳ್ತಾರೆ. ಸೊ ಗೊತ್ತಿರಬೇಕು, ಕಾಂತರಾಜ ಅರಸರು ಅಂತ ಬರ್ತಾರೆ. ಆ ಕಾಂತರಾಜ ಅರಸರು 1918ರಲ್ಲಿ ಈ ಒಂದು ಸಮಿತಿಯನ್ನ ನೇಮಕ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇನ್ನೇನು ಕೇಳ್ಬೋದು ಎಕ್ಸಾಮ್ದಲ್ಲಿ ಏನ್ ಕೇಳ್ಬೋದು ಅಂತಂದ್ರೆ, ನೋಡ್ರಿ, ಇದನ್ನ ಕೇಳ್ತಾರೆ ಎಕ್ಸಾಮ್ದಲ್ಲಿ. ಇತ್ತೀಚೆಗೆ KA ಕೇಳಿದ್ರೆ ಇದನ್ನ KPSC ಕೇಳ್ತಾರೆ, KASP ಕೇಳ್ತಾರೆ, ಮತ್ತು UPSC ಒಳಗೂ ಕೇಳ್ಯಾರ. ಆಯ್ತಾ, ಇವೆಲ್ಲ ಸ್ವಾತಂತ್ರ್ಯ ನಂತರದ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗಗಳು. ಸೊ ಹೆಂಗ್ ಕೇಳ್ತಾರೆ ಅಂತ ಕೇಳಿದ್ರೆ, ಮೊದಲು ಫಸ್ಟ್ ಒಂದು ಹೇಳ್ತಾನೆ ಯಾವ ರೀತಿ ಇದ್ರ ಈ ಬಾಕ್ಸ್ ನಲ್ಲಿ ಯಾವ ತರ ಕೇಳ್ಬೋದಂತ. ರಾಜ್ಯದ ಮೊದಲ ಹಿಂದುಳಿದ ವರ್ಗಗಳ ಸಮಿತಿ ಯಾವ್ದಂತ ಕೇಳ್ತಾರೆ, ಗೊತ್ತಿರ್ಬೇಕು, ನಾಗನಗೌಡ ಸಮಿತಿ ಅಂತ. ಹೇಳ್ತಾನ್ರಿ ಸರ್, ರಾಜ್ಯದ. ಮತ್ತಾಯ್ತಾ, ಹಿಂದುಳಿದ ವರ್ಗಗಳ ಬೈಬಲ್ ಅಂತ ಯಾವ್ದು ಕೇಳ್ತಾರೆ ಅಂದ್ರೆ ಹಾವನೂರು ಆಯೋಗ ಅಂತ ಕೇಳ್ತಾರೆ. ಹೌದಾ. ಮತ್ತು ಪ್ರಸ್ತುತ ರಾಜ್ಯದಲ್ಲಿ ಮೀಸಲಾತಿ ನೀತಿ ಆಯೋಗದ ಶಿಫಾರಸು ಯಾವುದರ ಒಂದು ಆಯೋಗದ ಆಧಾರವಾಗಿದೆ ಅಂತ ಕೇಳಿದ್ರೆ, ಶ್ರೀ ಓಂ ಚಿನ್ನಪ್ಪ ರೆಡ್ಡಿ ಆಯೋಗ. ಇಷ್ಟು ಗೊತ್ತಿರಬೇಕು. ಇನ್ನು ಯಾವ ರೀತಿ ಕ್ವಶನ್ ಕೇಳ್ಬೋದು, ಇನ್ನೊಂದು ರೀತಿ ಕ್ವಶನ್ ಕೇಳ್ತಾರೆ, ಇದನ್ನು ಕ್ರೋನಾಲಜಿಕಲ್ ಆರ್ಡರ್ದಲ್ಲಿ ಕೂಡ ಅಂತಾರೆ. ಸೊ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗವನ್ನು
ಕ್ರೋನಾಲಜಿಕ್ ಆರ್ಡರ್ದಲ್ಲಿ ಬರೀರಿ ಅಂತ ಕೊಡ್ತಾರೆ. ಸೊ ಫಸ್ಟ್ ಯಾವ್ದು ಬಂತು, ಸೆಕೆಂಡ್ ಯಾವ್ದು ಬಂತು, ಥರ್ಡ್ ಯಾವ್ದು ಬಂತು, ಇಯರ್ ನೋಡ್ಕೊಂಡ್ಬಿಡ್ರಿ ಅಂದ್ರೆ ನಿಮ್ಗೆ ನೆನಪು ಉಳಿದೈತಿ. ಇಷ್ಟ ಇದ್ರದ್ದು. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ ಯಾವಾಗ ರೂಪಿಸಲಾಯಿತು ಅಂದ್ರೆ 1995ರಲ್ಲಿ ರೂಪಿಸಲಾಯಿತು. 1995ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಅಧಿನಿಯಮ ರೂಪಿಸಲಾಯಿತು. ಮತ್ತೆ ಈ ಅಧಿನಿಯಮ ಯಾವಾಗ ಜಾರಿಗೆ ಬಂತಂತ ಕೇಳಿದ್ರೆ 1997 ಡಿಸೆಂಬರ್ 1ರಂದು ಜಾರಿಗೆ ಬಂದಿತ್ತು. ಇಷ್ಟು ಓದಿದ್ರೆ ಸಾಕು. ಪ್ರಸ್ತುತ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಪ್ರಸ್ತುತ ಮಧುಸೂದನ್ ನಾಯ್ಕ ಅವರದಾರ. ಇಷ್ಟು ಎಕ್ಸಾಮ್ಗೆ ಇಂಪಾರ್ಟೆಂಟ್. ಇದನ್ನು ಓದೋ ಅವಶ್ಯಕತೆ ಇಲ್ರಿ, ಇದೇನು ಓದ್ಬೇಡ್ರಿ, ಬೇಡ್ರಿ, ಅದೇನು ಎಕ್ಸಾಮ್ದಾಗ ಕೇಳಂಗಿಲ್ಲ. ನೆಕ್ಸ್ಟ್ ಹೆಂಗೆ ಹೇಳ್ತಾರ, ಭಾರತದ ನಕ್ಸಲ್ ಮುಕ್ತ ಗೃಹ ಸಚಿವ ಅಮಿತ್ ಶಾ ಘೋಷಣೆ ಅಂತ. ಭಾರತ ನಕ್ಸಲ್ ಮುಕ್ತ ಆಗೈತಿ ಅಂತ ಗೃಹ ಸಚಿವರು ಘೋಷಣೆ ಮಾಡ್ಯಾರ. ಸೊ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದು ಸರ್, ಎಕ್ಸಾಮ್ದಾಗ ನೋಡ್ರಿ ಇದ್ರ ಮೇಲೆ ಏನು ಜಾಸ್ತಿ ಕ್ವಶನ್ ಕೇಳಂಗಿಲ್ರಿ. ಒಂದು 3 ಸ್ಟ್ಯಾಟಿಕ್ ಪಾಯಿಂಟ್ಸ್ ಬರ್ತಾವೆ ಎಕ್ಸಾಮ್ದಾಗ. ಸೊ ಅದು ಗೊತ್ತಿರ್ಬೇಕು ನಿಮ್ಗೆ. ಸೊ ಇದನ್ನು ಘೋಷಣೆ ಮಾಡಿದವ್ರು ಯಾರು ಅಂತ ಕೇಳ್ತಾರೆ ಎಕ್ಸಾಮ್ದಾಗ. ಕೇಳಿದ್ರೆ ಭಾಳ ಇದ್ರ ಮೇಲೆ ಫೋಕಸ್ ಮಾಡಿ ಏನಾದರೂ ಕೇಳಿದ್ರೆ ಇದನ್ನ ಈ ಥರ ಘೋಷಣೆ ಮಾಡಿದವ್ರು ಯಾರಂದ್ರೆ ಕೇಂದ್ರ ಗೃಹ ಸಚಿವರು ಮಾಡ್ತಾರೆ, ಅಮಿತ್ ಶಾ ಅವರು ಮಾಡ್ತಾರೆ. ಅದು ಇಂಪಾರ್ಟೆಂಟ್, 1 ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ. ಮತ್ತು ಇವೆಲ್ಲ ಬ್ಯಾಡ್ರಿ, ಇವೆಲ್ಲ ಇಂಪಾರ್ಟೆಂಟ್ ಅಲ್ಲ. ಮತ್ತು ಇದ್ರ ಮೇಲೆ ಇನ್ನೊಂದೇನು ಕ್ವಶನ್ ಕೇಳ್ಬೋದು, ನಕ್ಸಲ್ ಅಂತ ಬಂದೈತಿ. ನಕ್ಸಲ್ ಅಂತಂದ್ರೆ 2026 ಮಾರ್ಚ್ 31ಕ್ಕೆ ದೇಶದಲ್ಲಿ ನಕ್ಸಲ್ ಮುಕ್ತಗೊಳಿಸುವುದಾಗಿ ಘೋಷಣೆ ಮಾಡಿದ್ರು. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮುಗಿದೋಗೈತ್ರಿ ಈಗ ಆಲ್ರೆಡಿ. ಅದಕ್ಕೆ ಸಂಸತ್ನಾಗ ಏನಾಗೈತಿದೆ ಇದ್ರ ಬಗ್ಗೆ ಒಂದು ವಾದ ವಿವಾದ ಆಗೈತಿ. ಸೊ ಏನು ಮಾಡಿದ್ರಿ ಅಂತ ಕೇಳಿದ್ರೆ ಅವಾಗ ಗೃಹ ಸಚಿವರು ಇದಕ್ಕೆ ಉತ್ತರ ಕೊಟ್ಟಾರ. ನೋಡ್ರಿ 100% ಅಂದ್ರೂ ಆಗಿಲ್ಲ, ಆಲ್ಮೋಸ್ಟ್ ಎಲ್ಲ ಅಳಿವಿನಂಚಿನಲ್ಲಿ ಬಂದೈತಿ. ಇನ್ನೇನು ಇಷ್ಟಲ್ಲೇ ಕಂಪ್ಲೀಟ್ ಆಗುತ್ತಾ, ಮುಕ್ತ ಆಗುತ್ತೆ ಅಂತ ಹೇಳ್ಯಾರ. ಹಾಗಾಗಿ ನ್ಯೂಸ್ನ ಐತಿ. ಸೊ ನಿಮ್ಗೆ ಗೊತ್ತಿರಬೇಕು ಇದೊಂದು ಪಾಯಿಂಟ್ ಕೇಂದ್ರ ಗೃಹ ಸಚಿವರು ಹೇಳಿದ್ರು. ಮತ್ತು ಇದು ಗೊತ್ತಿರ್ಬೇಕು ನಿಮಗೆ, ಈ ಡಾಟಾ ಗೊತ್ತಿರಬೇಕು. ಅಂದ್ರೆ ದೇಶದಲ್ಲಿ ನಕ್ಸಲ್ ಮುಕ್ತ ಘೋಷಣೆ ಮಾಡೋದು ಯಾವ ಒಂದು ಡೇಟ್ ಫೈನಲ್ ಕೊಟ್ಟಿದ್ರೆ ಅಂದ್ರೆ ಟಾರ್ಗೆಟ್ ಕೊಟ್ಟಿದ್ರೆ ಅಂದ್ರೆ 2026 ಮಾರ್ಚ್ 31 ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಮತ್ತು ಇನ್ನೊಂದು ಇದ್ರ ಮೇಲೆ ಏನು ಕೇಳ್ಬೋದು ನೋಡ್ರಿ ಸರ್, PC-ದಾಗ ಭಾಳ ಸಲ ಕ್ವಶನ್ ಆಗೈತ್ರಿ. PC-ದಾಗ ಒಂದು ಭಾಳ ಕ್ವಶನ್ ಆಗಿದ್ದು ಯಾವುದಂತಂದ್ರೆ ಇದು ನಕ್ಸಲಿಸಮ್ ಎಂಬ ಪದ ಎಲ್ಲಿಂದ ಬಂತಂತ ಕೇಳ್ತಾರೆ. ಸೊ ಇದು ನೋಡ್ರಿ, ಪಶ್ಚಿಮ ಬಂಗಾಳದ ನಕ್ಸಲ್ ಬರಿ ಅಂತ ಒಂದು ಪ್ಲೇಸ್ ಐತ್ರಿ. ಅಲ್ಲಿ ಏನಾಯ್ತು 1967ರಲ್ಲಿ ಕೆಂಪು ಉಗ್ರರ ಉಪಟಳ ಅಂತ. ಕೆಂಪು ಉಗ್ರರ ಉಪಟಳ ಅಂದ್ರೆ ನಕ್ಸಲಿಸಮ್ಗೆ ಅದು ಅವ್ರದ್ದೊಂದು ಧ್ವಜ ಏನೈತಿ, ಕೆಂಪು ಉಗ್ರರ ಅಂತ ಕರಿತೀವಿ. ಅವರ ನಕ್ಸಲ್ ಎಂಬ ಹೆಸರು ಬಂದಿತ್ತು. ಅಲ್ಲಿ ಒಂದು ಎಲ್ಲಿಂದ ಬಂತ, ಪಶ್ಚಿಮ ಬಂಗಾಳದಿಂದ ನಕ್ಸಲ್ ಬರಿ ಎಂಬ ಹಳ್ಳಿಯಿಂದ ಈ ಒಂದು ನಕ್ಸಲ್ ಎಂಬ ಪದ ಬಂತು. ಯಾಕಂದ್ರೆ ಅಲ್ಲಿ ಜಮೀನ್ದಾರರ ವಿರುದ್ಧ ನಕ್ಸಲ್ ಚಳವಳಿ ನಡೆದಿತ್ತು, ಅಂದ್ರೆ ಹೆಚ್ಚಿಗೆ ಅಲ್ಲಿ ಆರಂಭವಾಯ್ತು ಅಂತ ಹೇಳ್ಬೋದು ನಾವು. ಹಾಗಾಗಿ ಇದು ಎಲ್ಲಿಂದ ಬಂತ ಕೇಳ್ತಾರೆ, ಪಶ್ಚಿಮ ಬಂಗಾಳದಲ್ಲಿ ನಕ್ಸಲ್ ಬರಿ ಅಂತ ಒಂದು ಪ್ಲೇಸ್ ಐತಿ, ಅಲ್ಲಿ ಹುಟ್ಟಿಕೊಂಡಂತ ಒಂದು ಚಳವಳಿಯಿಂದ ಇದೇನಾಯ್ತು, ನಕ್ಸಲಿಸಮ್ ಎಂಬ ಪದ ಬಂತು ಅಂತ ಗೊತ್ತಿರ್ಬೇಕು ನಿಮ್ಗೆ. ಇವೆಲ್ಲ ಓದೋ ಅವಶ್ಯಕತೆ ಇಲ್ರಿ, ಇದು ಬೇಡ್ರಿ, ಇದು ಬೇಡ. ಭಾರತದಲ್ಲಿ ನಕ್ಸಲಿಸಂ ನಿಯಂತ್ರಣಕ್ಕೆ ಕೈಗೊಂಡ ಕ್ರಮಗಳು ಕೇಳ್ಬೋದು 50% ಎಕ್ಸಾಮ್ದಲ್ಲಿ ಕೇಳ್ಬೋದು. ಹೌದಾ, ಆಪರೇಷನ್ ಸ್ಟಿಪಲ್ ಚೆಸ್ ಯಾವುದಕ್ಕೆ ಸಂಬಂಧಪಟ್ಟೈತಿ, ಆಪರೇಷನ್ ಗ್ರೀನ್ ಹಂಟ್ ಯಾವುದಕ್ಕೆ ಸಂಬಂಧಪಟ್ಟೈತಿ. ಯಾಕಂದ್ರೆ ಕೇಂದ್ರ ಗೃಹ ಸಚಿವರಲ್ಲಿ ಘೋಷಣೆ ಮಾಡಿದಾಗ ಅದ್ರ ರಿಲೇಟೆಡ್ ಏನಾದರೂ ಒಂದು ಕ್ವಶನ್ ಕೇಳ್ಬೇಕಂದ್ರೆ ಅವನು ಇನ್ ಡೆಪ್ತ್ ಆಗಿ ಇನ್ನೂ ಸ್ವಲ್ಪ ಜಾಸ್ತಿ ಕೇಳ್ಬೇಕಂದ್ರೆ ಈ ರೀತಿ ಕ್ವಶನ್ ಕೇಳ್ತಾನೆ. ಆಪರೇಷನ್ ಗ್ರೀನ್ ಹಂಟ್ ಮತ್ತು ಆಪರೇಷನ್ ಸ್ಟಿಪಲ್ ಚೆಸ್ ಇವು ನಕ್ಸಲಿಸಂ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತ ಒಂದು ಆಪರೇಷನ್ ಆಗ್ಯಾವ. ಇಷ್ಟು ಗೊತ್ತಿರಬೇಕು. ಇನ್ನೊಂದು, ನಕ್ಸಲ್ ಪೀಡಿತ ಪ್ರದೇಶಗಳ ನಡುವೆ ಅಂತಾರಾಜ್ಯ ಸಮನ್ವಯ ಖಚಿತಪಡಿಸಿಕೊಳ್ಳಲು ಏಕೀಕೃತ ಕಮಾಂಡ್ ಅನ್ನು ರಚನೆ ಮಾಡಿದ್ರು. ಯಾವಾಗ ರಚನೆ ಮಾಡಿದ್ರು ಅಂತ ಕೇಳ್ಬೋದು, 2010ರಲ್ಲಿ ರಚನೆ ಮಾಡಿದ್ರು. ಇವೆರಡು ಪಾಯಿಂಟ್ ಗೊತ್ತಿದ್ರೆ ಎಕ್ಸಾಮ್ ಭಾಳ ಹೆಲ್ಪ್ ಆಗುತ್ತೆ. ಇಷ್ಟು ಸಾಕು, ಉಳಿದಿರೋದು ಯಾವುದು ಬೇಡ, ಇವೆಲ್ಲ ಬೇಡ ಇವು. ನೆಕ್ಸ್ಟ್, ವಿಶ್ವ ಸಂತೋಷ ಸೂಚ್ಯಂಕ ವರದಿ 2026. ಸೊ ಇದರಲ್ಲಿ ಏನು ಓದ್ಬೇಕು ಸರ್, ನೋಡಿ ಇದರಲ್ಲಿ ಏನು ಓದ್ಬೇಕಂದ್ರೆ ಪ್ರಥಮ ಸ್ಥಾನ ಓದ್ಬೇಕ್ರಿ. ಪ್ರಥಮ ಸ್ಥಾನ ಏನೈತಿ, ಫಿನ್ಲ್ಯಾಂಡ್ ಐತಿ, ಓದ್ಬೇಕು. ಭಾರತದ ಎಷ್ಟನೇ ಸ್ಥಾನ ಐತಿ, 116ನೇ ಸ್ಥಾನ ಐತಿ, ಮುಗಿತ್ರಿ. ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಂತೋಷದ ದಿನವಾದ ಮಾರ್ಚ್ 30. ಇಲ್ಲೊಂದು ಕ್ವಶನ್, ಇನ್ನೊಂದು ಪಾಯಿಂಟ್ ಸಿಕ್ತು ನಮಗೆ. ಏನಂದ್ರೆ ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಸಂತೋಷ ದಿನ ಯಾವಾಗ ಅಂದ್ರೆ ಮಾರ್ಚ್ 20ಕ್ಕೆ ಮಾಡ್ತೀವಿ. ಆ ಮಾರ್ಚ್ 20ಕ್ಕೆ ಪ್ರತಿ ವರ್ಷ ಮಾಡ್ತಾರೆ, ವಿಶ್ವ ಸಂತೋಷ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತಾರೆ. ಇದೊಂದು ಪಾಯಿಂಟ್. ಸೊ ಇಲ್ಲೊಂದು ಪಾಯಿಂಟ್ ಸಿಕ್ತು, ಇಲ್ಲೊಂದು ಪಾಯಿಂಟ್ ಸಿಕ್ತು, 2 ಪಾಯಿಂಟ್ ಓದ್ಬೇಕು. ಸೊ ಮತ್ತೆ ಇನ್ನೊಂದು ಕ್ವಶನ್ ಕೇಳ್ಬೋದು. ಸೊ ಇತ್ತೀಚೆಗೆ ಏನು ಮಾಡ್ತಾರೆ, ಟಾಪ್ 3 ಕಂಟ್ರೀಸ್ ಕೇಳ್ತಾರೆ. ಹಾಗಾಗಿ ಪ್ರಥಮ ಸ್ಥಾನ ಫಿನ್ಲ್ಯಾಂಡ್ ಇತ್ತಂದ್ರೆ ಸೆಕೆಂಡ್ ಯಾವುದೈತಿ, ಐಸ್ಲ್ಯಾಂಡ್ ಐತಿ, ಥರ್ಡ್ ಯಾವುದೈತಿ, ಡೆನ್ಮಾರ್ಕ್ ಐತಿ. ಸೊ ಫಸ್ಟ್ ಫಿನ್ಲ್ಯಾಂಡ್, ಸೆಕೆಂಡ್ ಐಸ್ಲ್ಯಾಂಡ್, ಥರ್ಡ್ ಡೆನ್ಮಾರ್ಕ್. ಇಷ್ಟು ಗೊತ್ತಿರಬೇಕು. ಭಾರತ ಸ್ಥಾನ 116 ಸ್ಥಾನ ಗೊತ್ತಿರಬೇಕು. ಅಂದರೆ ಈ ಮುಂಚೆ ನಮ್ಮ ಭಾರತ ಸ್ಥಾನ ಏನಿಟ್ಟಿತ್ತು, 118 ಇತ್ತು ರೀ, 118 ಇತ್ತು. 2 ಪಾಯಿಂಟಿಂದ 2 ಪಾಯಿಂಟ್ ಈಗ ಸ್ವಲ್ಪ ಸುಧಾರಿಸ್ಕೊಂಡೈತಿ, 116 ಆಗೈತಿ. ಈಗ 116 ಆಗೈತಿ ರೀ. ನೆಕ್ಸ್ಟ್,
ಭಾರತ ದೇಶವು 10 ಅಂಕಗಳ ಪೈಕಿ ಎಷ್ಟು ಅಂಕಗಳು ತೊಗೊಂಡೈತೆ ಅಂತಾರೆ. ಸೊ ಇದನ್ನ ಎಕ್ಸಾಮ್ದಾಗ ಕೇಳ್ಬೋದು. 4.536 ಇದನ್ನ ಎಕ್ಸಾಮ್ದಾಗ ಕೇಳ್ತಾರೆ. ಇದನ್ನ ಅಷ್ಟು ಓದಿ ಉಳಿದಿದ್ದೇನು ಓದಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್, ಅತಿ ಕಡಿಮೆ ಸಂತೋಷ ಅಥವಾ ಅತೃಪ್ತ ದೇಶಗಳು ಯಾವ್ದು ಅಂತ ಕೇಳ್ತಾರೆ. ಅತಿ ಕಡಿಮೆ ಅಂತಂದ್ರೆ ಅದು ಲಾಸ್ಟ್ ಒಳಗೆ ಅಂದ್ರೆ ರ್ಯಾಂಕಿಂಗ್ ಲಿಸ್ಟ್ನಾಗ ಭಾಳ ಅತಿ ಲಾಸ್ಟ್ ಯಾರು ಅದಾರ ಅಂತ ಕೇಳ್ತಾರೆ. ಸೊ ಗೊತ್ತಿರಲಿ, ಅಫ್ಘಾನಿಸ್ತಾನ ಲಾಸ್ಟ್ ಐತ್ರಿ. ಅಫ್ಘಾನಿಸ್ತಾನ ಲಾಸ್ಟ್ ಐತಿ, 167ನೇ ರ್ಯಾಂಕ್ ಐತಿ. ಸಿಯೇರಾ ಲಿಯೋನಾ ಅದ್ರ ನೆಕ್ಸ್ಟ್ ಐತಿ. ಮಲಾವಿ ಅದ್ರ ನೆಕ್ಸ್ಟ್ ಐತಿ. ಅಂದ್ರೆ ಟಾಪ್ ಅಂದ್ರೆ ಬಾಟಮ್ ಇಂದ ನಾವು ನೋಡುತ್ತಾ ಹೋದ್ರೆ ಅಫ್ಘಾನಿಸ್ತಾನ ಕಡಿ ಲಾಸ್ಟ್ ಪ್ಲೇಸ್ನಲ್ಲಿ ಅಫ್ಘಾನಿಸ್ತಾನ ಐತಿ. ಅದಾದ್ಮೇಲೆ ಸಿಯೇರಾ ಲಿಯೋನಾ ಬರ್ತಾ, ಮಲಾವಿ ಬರ್ತಾ. ಇಷ್ಟು ಓದಿದ್ರೆ ಸಾಕು. ಇವೆಲ್ಲ ಮತ್ತೆ ಉಳಿದಿರೋದು ಇನ್ಫಾರ್ಮೇಶನ್ ಎಲ್ಲ ಬೇಡ, ಇದು ಬೇಡ. ಇದು ಬೇಡ, ಇದು ಬೇಡ, ಇದು ಬೇಡ, ಆಯ್ತಾ. ಇದನ್ನು ಬೇಡ, ಇದನ್ನು ಕೇಳಂಗಿಲ್ಲ. ಇದು ಬೇಡ, ಇದು ಬೇಡ. ನೆಕ್ಸ್ಟ್ ಏನಂದ್ರೆ, ನೌಕಾಪಡೆಗೆ ಸೇರ್ಪಡೆಗೊಂಡ 3ನೇ ಪರಮಾಣು ಚಾಲಿತ ಸ್ವದೇಶಿ ಸಬ್ಮರೀನ್ INS ಹರಿದಮನ್ ಕೇಳ್ತಾರೆ ಸರ್. ಎಕ್ಸಾಮ್ದಾಗ ಕೇಳ್ತಾರೆ ಇದನ್ನು. INS ಹರಿದಮನ್ ಇದು ಎಕ್ಸಾಮ್ದಾಗ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಮೇಲೆ ಕ್ವಶನ್ ಕೇಳ್ತಾರೆ. ಕರೆಂಟ್ ಅಫೇರ್ಸ್ ದೃಷ್ಟಿಯಿಂದ ಇದರಲ್ಲಿ ಏನೇನು ಓದಬೇಕು? ಸೊ ನೋಡ್ರಿ, ಕರೆಂಟ್ ಅಫೇರ್ಸ್ ದೃಷ್ಟಿಯಿಂದ ಇದು 3ನೇ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು. INS ಹರಿದಮನ್ ಏನಂತ ಕೇಳ್ತಾರೆ. ಇದನ್ನು ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಆಗೈತಿ. ನೌಕೆ ಈ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ನೌಕೆ ಇದೆ. ಓಕೆ, ಇದನ್ನ ಇತ್ತೀಚೆಗೆ ಮಾಡ್ಯಾರ ರಕ್ಷಣಾ ಸಚಿವರು ಏನ್ ಮಾಡ್ಯಾರ, ರಾಜನಾಥ್ ಸಿಂಗ್ ಅವರು ಕೇರಳ ನೌಕಾನೆಲೆಯಲ್ಲಿ ಇದನ್ನ ಏನ್ ಮಾಡ್ಯಾರ, ಸೇರ್ಪಡೆಗೊಳಿಸ್ಯಾರ. ಓಕೆ, ಇದು ಗೊತ್ತಿರಬೇಕು. ಮತ್ತು ಭಾರತದಲ್ಲಿ ಇದು ಸೇರ್ಪಡೆ ಆದ್ದರಿಂದ, ಸೊ ಇದು ಒಳಗೆ ನಮ್ಮ ನೌಕಾಪಡೆಗೆ ಇದು ಸೇರ್ಪಡೆ ಆಯ್ತಲ್ಲ, ಇದನ್ನು ಸೇರ್ಪಡೆ ಆದಮೇಲೆ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಕಾರ್ಯಾಚರಣೆಯಲ್ಲಿರುವ 3 ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರಗಳನ್ನು ಹೊಂದಿದಂತಾಗಿದೆ ಅಂತ ಹೇಳ್ತಾರೆ. ಇದನ್ನು ಗೊತ್ತಿರಬೇಕು. ನೆಕ್ಸ್ಟ್, ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ನೌಕೆ. ಸೊ ಇದನ್ನ ಯಾವುದೊಂದು ಯೋಜನೆ ಅಡಿಯಲ್ಲಿ ಮಾಡ್ಯಾರ ಕೇಳ್ತಾರೆ. ಯಾವ ಯೋಜನೆ ಅಡಿ ಮಾಡ್ಯಾರ ಅಂದ್ರೆ ಭಾರತದ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ನೌಕೆ ಯೋಜನೆ ಅಂತ ಐತೆ. ಈ ಯೋಜನೆ ಅಡಿ ಇದನ್ನ ನಿರ್ಮಾಣ ಮಾಡ್ಯಾರ. ಸೊ ಇದನ್ನ ನಿರ್ಮಾಣ ಮಾಡೋರು ಯಾರು ಅಂತ ಕೇಳ್ತಾರೆ, ವಿಶಾಖಪಟ್ಟಣಂ ಶಿಪ್ ಬಿಲ್ಡಿಂಗ್ ಸೆಂಟರ್ದವ್ರು ಇದನ್ನ ನಿರ್ಮಾಣ ಮಾಡ್ಯಾರ. ಇಷ್ಟು ಕ್ವಶನ್, ಇಷ್ಟು ಕರೆಂಟ್ ಅಫೇರ್ಸ್ ಮೇಲೆ ಕೇಳ್ತಾರೆ. ಉಳಿದಿರೋದೆಲ್ಲ ಬೇಡ. ಇವು ಇನ್ನೇನು ಕೇಳ್ತಾರೆ, ಇದು ಕೇಳಂಗಿಲ್ಲ, ಇದು ಬೇಡ. ಇದರ ರೇಂಜ್ ಕೇಳ್ತಾರೆ. 3500 ಕಿಲೋಮೀಟರ್ ದೂರದವರೆಗಿನ ಶತ್ರುಗಳನ್ನು ಭೇಟಿಯಾಡುವ ಸಾಮರ್ಥ್ಯ ಹೊಂದೈತ್ರಿ ಇದು. ಇದನ್ನ ಸ್ಟೇಟ್ಮೆಂಟ್ ವೈಸ್ ಕೇಳ್ಬೋದು. ಮತ್ತು K4 ಕ್ಷಿಪಣಿಗಳದು ಇಂಥವು 8 K4 ಕ್ಷಿಪಣಿಗಳು ಹೊಂದೈತಿ. ಮತ್ತು K15 ಅಂತ 24 ಕ್ಷಿಪಣಿಗಳನ್ನು ಹೊಂದೈತಿ. ಇದು ಗೊತ್ತಿರಬೇಕು. ನೆಕ್ಸ್ಟ್, ನಾ ಅವಾಗಲೇ ಹೇಳಿದೆ 3 ಬ್ಯಾಲಿಸ್ಟಿಕ್ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅದಂತ. ಸೊ INS ಅರಿಹಂತ ಅಂತ ಐತಿ, INS ಹರಿಘಾಟ ಮತ್ತು INS ಹರಿದಮನ. ಸೊ ಇವು 3 ನಿಮ್ಗೆ ಗೊತ್ತಿರಬೇಕು. ಸೊ ಇದು ನೋಡ್ರಿ, ಇಲ್ಲಿ ನಾನು ಮಾರ್ಕ್ ಮಾಡಿಲ್ಲ, ಇದನ್ನ ಓದ್ಕೊಂಡ್ಬಿಡ್ರಿ. ಭಾರತದ ಮೊದಲ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಾಂತರ್ಗಾಮಿ ಯಾವ್ದಕ್ಕಂದ್ರೆ INS ಹರಿಹಂತ. ಮತ್ತು ಇದು ಯಾವಾಗ ಚಾಲನೆ ಒಂದು ಅಷ್ಟು ನೋಡ್ಕೊಂಡ್ಬಿಡಿ. ಇಲ್ಲಿ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೀನಿ, ಅದನ್ನ ಓದ್ತಾ ಹೋಗಿ. ಓಕೆ, ನೆಕ್ಸ್ಟ್ INSV ಕೌಂಡಿನ್ಯ ನೋಡ್ರಿ. INSV ಕೌಂಡಿನ್ಯ ಸರ್ ಇತ್ತೀಚೆಗೆ ಈ ಕ್ವಶನ್ ಪೇಪರ್ CDS ಬಂದೈತ್ರಿ. CDS ಬಂದೈತಿ, KE ಬಂದೈತಿ, KPSC ಬಂದೈತಿ, ಆಯ್ತಾ. ಮತ್ತು UPSC ಒಳಗೂ ಬಂದೈತಿ. ಎಲ್ಲದರಿಗೂ ಈ INSV ಕೌಂಡಿನ್ಯ ಬಂದೈತಿ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದೊಂದು ಸಾಂಪ್ರದಾಯಿಕ ಸಾಮಗ್ರಿಗಳನ್ನು ಬಳಸಿ ತಯಾರಿಸಿದ ಪುರಾತನ ಶೈಲಿಯ ನೌಕೆ. ಸೊ ಸಾಂಪ್ರದಾಯಿಕ ಸಾಮಗ್ರಿಗಳನ್ನು ಬಳಸಿ ಇದನ್ನ ರಚನೆ ಮಾಡ್ಯಾರ. ಇದಕ್ಕೆ ಈ ಸ್ಪಾನ್ಸರ್ ಯಾರು ಮಾಡ್ಯಾರ ಕೇಳಿದ್ರೆ, ಹಣಕಾಸಿನ ನೆರವು ಯಾರು ಮಾಡ್ಯಾರ ಅಂದ್ರೆ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಇದಕ್ಕೆ ಹಣಕಾಸಿನ ನೆರವು ಮಾಡೈತಿ. ಹೌದಾ. ಮತ್ತು ಇದರಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ಮಹಾರಾಷ್ಟ್ರದ ಅಜಂತದ 17 ಗುಹೆಗಳ ಪೇಂಟಿಂಗ್ನಿಂದ ಇದು ಸ್ಫೂರ್ತಿಗೊಂಡೈತೆ. ಅಂದ್ರೆ ಇದರಲ್ಲಿ ಏನು ಪೇಂಟಿಂಗ್ ಮಾಡ್ಯಾರಲ್ಲ, ಅದ್ರ ಮ್ಯಾಗ ಯಾವ ರೀತಿ ಪೇಂಟಿಂಗ್ ಮಾಡ್ಯಾರ ಅಂದ್ರೆ ಈ ಮಹಾರಾಷ್ಟ್ರದ ಅಜಂತದ ಗುಹೆ ಒಳಗಿರುವ ಒಟ್ಟು 17 ಗುಹೆಗಳ ಪೇಂಟಿಂಗ್ ಇದ್ರ ಮೇಲೆ ಐತಿ. ಅದು ಗೊತ್ತಿರಬೇಕು. ಫಸ್ಟ್ ಇದು ಎಲ್ಲಿಂದ ಇದ್ರ ಟ್ರಾವೆಲ್ ಮಾಡಿದ್ದು ಎಲ್ಲಿಂದ ಅಂತಂದ್ರೆ ನೋಡ್ರಿ, ನಮ್ಮ ಗುಜರಾತಿನ ಪೋರ್ಬಂದರ್ ಐತಿ. ಗುಜರಾತ್ನ ಪೋರ್ಬಂದರಿನಿಂದ ಇದು ಓಮನ್ನ ಮಸ್ಕಾತ್ವರೆಗೆ ಇದು ಪ್ರಯಾಣ ನಡೆಸೈತಿ. ಇದು ಅದರದ ಫಸ್ಟ್ ಪ್ರಯಾಣ ನಡೆಸಿದ್ದು. ಇದನ್ನು ಕೂಡ ಎಕ್ಸಾಮ್ದಲ್ಲಿ ಕೇಳ್ಯಾರ. ಇದನ್ನ ರೀಸೆಂಟ್ ಎಕ್ಸಾಮ್ದಾಗ ಕೇಳ್ಯಾರ. ಇದನ್ನು ಕೂಡ CDS ಎಕ್ಸಾಮ್ದಾಗ ಕೇಳ್ಯಾರ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿದ್ರು ಅದ್ರಾಗ. ಸೊ ಅಲ್ಲಿ ಏನು ಕೇಳಿದ್ರೆ INS ಕೌಂಡಿನ್ಯ ಬಗ್ಗೆ ಇದು ಯಾವುದೋ ಒಂದು ಸಂಸ್ಕೃತ ಸಚಿವಾಲಯ ಕೇಳಿದ್ರು, ಮತ್ತು ಅದು ಯಾವುದರಿಂದ ತಯಾರಪಟ್ಟೈತಿ, ಮತ್ತು ಅದು ಫಸ್ಟ್ ಪ್ರಯಾಣ ಎಲ್ಲಿ ನಡೆಸ್ತು, ಮತ್ತು ಅದ್ರ ಮೇಲಿರುವ ಅಜಂತದ ಯಾವ ಮಹಾರಾಜ ಅಜಂತದ 17 ಗುಹೆಗಳ ಬಗ್ಗೆ ಎಕ್ಸಾಂಪಲ್ ಕೇಳಿದ್ರು. ಸೊ ಟೋಟಲ್ ಆಗಿ CDS ಕ್ವಶನ್ ಪೇಪರ್ ಎಲ್ಲ ಪಾಯಿಂಟ್ಸ್ ಇದರಲ್ಲಿ ಕವರ್ ಆಗೈತ್ರಿ, ಗೊತ್ತಿರಬೇಕು.
ಭಾರತೀಯ ವಾಯುಪಡೆಯಿಂದ ಮೊದಲ ಹೆಲಿಕಾಪ್ಟರ್ನಿಂದ ಉಡಾಯಿಸುವ ಡ್ರೋನ್ ಯೋಜನೆ ವಾಯುಬಾಣ ಪರೀಕ್ಷೆ ಯಶಸ್ವಿಯಾಗಿದೆ. ಸೊ ಯಾವುದಾದ್ರೂ ಒಂದು ನಮ್ದು ರಕ್ಷಣಾ ಕ್ಷೇತ್ರದಲ್ಲಿ ಯಾವುದಾದ್ರೂ ಒಂದು ಪರೀಕ್ಷೆ ಯಶಸ್ವಿ ಆದ ಎಕ್ಸಾಮ್ದಲ್ಲಿ ಕೇಳೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಎಕ್ಸಾಮ್ದಲ್ಲಿ ಏನು ಕೇಳ್ಬೋದು ಅಂದ್ರೆ ಭಾರತೀಯ ವಾಯುಪಡೆಯಿಂದ ಮೊದಲ ಹೆಲಿಕಾಪ್ಟರ್ನಿಂದ ಉಡಾಯಿಸುವ ಡ್ರೋನ್ ಯೋಜನೆ ಯಾವುದಂತ ಕೇಳ್ತಾರೆ, ವಾಯುಬಾಣ ಯೋಜನೆ ಅಂತ ಹೇಳ್ಬೇಕಾಗುತ್ತೆ ರೀ. ಸೊ ವಾಯುಬಾಣ ಯೋಜನೆ ಆರಂಭ ಆಗೈತಿ. ಈಗ ಹೆಲಿಕಾಪ್ಟರ್ನಿಂದ ಡ್ರೋನ್ಗಳನ್ನು ನಿಯೋಜಿಸಲಾಗುವುದು. ಅಂದರೆ ಹೆಲಿಕಾಪ್ಟರ್ಗಳಿಂದ ಡ್ರೋನ್ಗಳನ್ನು ಬಿಡ್ತಾರೆ. ಅದು ಏನು ಮಾಡ್ತಾ ಒಂದು ಟಾರ್ಗೆಟ್ ರೀಚ್ ಆಗುತ್ತೆ. ಅದು ಏನು ಸರ್ವೆ ಮಾಡುತ್ತೆ ಅಥವಾ ಹೋಗಿ ಅಲ್ಲಿ ಕಣ್ಗಾವಲಾಗಿ ಎಲ್ಲ ನೋಡುತ್ತೆ. ಮತ್ತು ಒಂದೊಂದ್ಸಲ ನೀಡಿತ್ತಂದ್ರೆ ಅದಕ್ಕೆ ಮುಂದೆ ತುದಿ ಒಳಗೆ ಒಂದು ಬಾಂಬ್ ಇರುತ್ತೆ. ಆ ಬಾಂಬಿಂದ ಅಲ್ಲಿ ಶತ್ರು ಪ್ರದೇಶಗಳನ್ನ ನಾಶನ ಮಾಡುತ್ತೆ. ಸೊ ಏನಾಯ್ತು, ಫಸ್ಟ್ ಟೈಮ್ ಹೆಲಿಕಾಪ್ಟರ್ನಿಂದ ಉಡಾಯಿಸಿದ ಡ್ರೋನ್ ಯೋಜನೆ ಯಾವುದಂತ ಕೇಳಿದ್ರೆ ವಾಯುಬಾಣ ಯೋಜನೆ ಅಂತ ಕೇಳ್ಬೇಕು. ಇಷ್ಟೇ. ಇದ್ರ ಮೇಲೆ ಇಷ್ಟು ಕೇಳ್ಬೋದು. ಇವೆಲ್ಲ ಏನು ಯೂಸ್ ಇಲ್ರಿ, ಬೇಡ ಇವು, ಇದೆಲ್ಲ ಏನು ಬೇಡ್ರಿ, ಇದೇನಿಗೆ ಎಕ್ಸಾಮ್ ತೆಗಿಯಂಗಿಲ್ಲ. ಮತ್ತು ಇದಕ್ಕೆ ರಿಲೇಟೆಡ್ ಇದೇ ರೀತಿಯಾದಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ಅಷ್ಟೇ ಐತಾ? ಇಲ್ಲ ಸರ್, ಚೀನಾದಲ್ಲೂ ಐತ್ರಿ. ಮತ್ತು US ದವ್ರಗಡೆನೂ ಈ ರೀತಿಯಾದಂಥ ವ್ಯವಸ್ಥೆ ಐತೆ. ಹಾಗಾದ್ರೆ ಆ ವ್ಯವಸ್ಥೆಗಳ ಹೆಸರು ಕೇಳ್ತಾರೆ. ಸೊ H-6 ಬಾಂಬರ್ ಅಂತ ಕೇಳ್ತಾರೆ. ಈ ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂದ್ರೆ ಚೀನಾದಕ್ಕೆ ಸಂಬಂಧಿಸಿದೆ. ಆಯ್ತಾ? ನೆಕ್ಸ್ಟ್ ಗ್ರೇಮ್ಲಿನ್ಸ್ ಕಾರ್ಯಕ್ರಮ ಅಂತ ಬರುತ್ತೆ. ಗ್ರೇಮ್ಲಿನ್ಸ್ ಕಾರ್ಯಕ್ರಮ ಇದು US ಸಂಬಂಧಪಟ್ಟಿದ್ದು. ಇಷ್ಟು ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಸ್ವದೇಶಿ ಸ್ಟೆಲ್ತ್ ಯುದ್ಧ ನೌಕೆ ತಾರ್ಗಿರಿ ನೌಕಾಪಡೆಗೆ ಸೇರ್ಪಡೆ. ಓಕೆ, ಸೊ ಇದರಲ್ಲಿ ಏನು ಓದ್ಬೇಕ್ರಿ ಸರ್? ಸೊ ಈ ತಾರ್ಗಿರಿ ಬಗ್ಗೆ ಏನು ಓದ್ಬೇಕಂದ್ರೆ INS ತಾರ್ಗಿರಿ ಅಂತ ಇದ್ರ ಬಗ್ಗೆ ಓದ್ಬೇಕು 5 ಪಾಯಿಂಟ್ಸ್. ಅಂದ್ರೆ ಇದೊಂದು ಮೊದಲ ಸ್ವದೇಶಿ ನಿರ್ಮಿತ ಸ್ಟೆಲ್ತ್ ಅಂದ್ರೆ ರೆಡಾರ್ ಕಣ್ಣಿಗೆ ಬೀಳದ ಒಂದು ಯುದ್ಧ ನೌಕೆ ಅನ್ನೋದು ಗೊತ್ತಿರ್ಬೇಕು ನಿಮಗೆ, 1 ಪಾಯಿಂಟ್. ನೆಕ್ಸ್ಟ್ ಇದೊಂದು ಯುದ್ಧ ನೌಕೆ ಅನ್ನೋದು ಗೊತ್ತು. ಇದನ್ನ ಯಾವ ನೌಕಾಪಡೆಗೆ ಹಸ್ತಾಂತರ ಮಾಡಿದ್ರೆ ಅಂದ್ರೆ ವಿಶಾಖಪಟ್ಟಣದಲ್ಲಿರುವ ನೌಕಾಪಡೆಗೆ ಇದನ್ನ ಹಸ್ತಾಂತರ ಮಾಡಿದರು. ಇದನ್ನು ಗೊತ್ತಿರಬೇಕು. ಇದನ್ನ ಡಿಸೈನ್ ಮಾಡಿದವರು ಯಾರಂತ, ವಿನ್ಯಾಸಗೊಳಿಸಿದ್ರು ಬ್ಯೂರೋ ಆಫ್ ನೆವಲ್ ಡಿಸೈನ್ದವ್ರು ಅದನ್ನ ನೇಮಿಡರ ವಿನ್ಯಾಸಗೊಳಿಸಿದಾರೆ. ಮತ್ತು ಇದನ್ನ ರಚನೆ ಮಾಡಿದವರು ಯಾರು ಅಂತ ಕೇಳ್ತಾರೆ. ರಚನೆ ಮಾಡಿದವರು ಯಾರು ನೋಡ್ರಿ? ರಚನೆ ಮಾಡಿದವರು ಕೊಚ್ಚಿಯ ಮಜ್ಗಾಂವ್ ಡಾಕ್ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ನವರು ಇದನ್ನ ರಚನೆ ಮಾಡ್ತಾರೆ. ಸೊ ಯಾವ ಒಂದು ಪ್ರಾಜೆಕ್ಟ್ ಮೇಲೆ ಇದನ್ನ ರಚನೆ ಮಾಡ್ಯಾರ ಅಂತ ಕೇಳ್ತಾರೆ. ಯಾವ ಒಂದು ಪ್ರಾಜೆಕ್ಟ್ ಮೇಲೆ ಅಂದ್ರೆ ಪ್ರಾಜೆಕ್ಟ್ 17A ಕ್ಲಾಸ್ನ 3ನೇ ಹಡಗಾಗಿತ್ತು ಸರ್. ಇದು INS ತಾರ್ಗಿರಿ ಅನ್ನೋದು ಈ ಪ್ರಾಜೆಕ್ಟ್ 17A ಅಂತ ಬರುತ್ತೆ. ಆ ಪ್ರಾಜೆಕ್ಟ್ನ 3ನೇ ಹಡಗು ಯಾವ್ದಂದ್ರೆ ಈ INS ತಾರ್ಗಿರಿ, ಗೊತ್ತಿರ್ಬೇಕು ನಿಮಗೆ. ಮತ್ತು ಭಾರತದ ಉತ್ತರಾಖಂಡ ರಾಜ್ಯದಲ್ಲಿರುವ ತಾರ್ಗಿರಿ ಬೆಟ್ಟ ಶ್ರೇಣಿ, ಅದರ ಹೆಸರನ್ನು ಈ ನೌಕೆಗೆ ಇಡಲಾಗಿದೆ. ಸೊ ಗೊತ್ತಿರಬೇಕು, ಎಕ್ಸಾಮ್ದಲ್ಲಿ ತಾರ್ಗಿರಿ ಬೆಟ್ಟ ಶ್ರೇಣಿಯ ಬಗ್ಗೆ ಕೇಳ್ಬಹುದು. ಸೊ ಎಲ್ಲಿ ಬರುತ್ತೆ? ಉತ್ತರಾಖಂಡ ರಾಜ್ಯದಲ್ಲಿ ಕಂಡು ಬರುತ್ತೆ. ಇಷ್ಟು ಪಾಯಿಂಟ್ಸ್ ನೋಡ್ಕೋಬಹುದು. ಉಳಿದೆಲ್ಲ ಪಾಯಿಂಟ್ಸ್ ಏನು ಬೇಕಾಗಿಲ್ಲ ನಮಗೆ. ಸೊ ನಿಮಗೆ ಏನಾದರೂ ಜಾಸ್ತಿ ಏನಾದರೂ ಸ್ವಲ್ಪ ಕ್ಲಾರಿಟಿ ಇನ್ಫಾರ್ಮೇಶನ್ ಏನಾದರೂ ನಿಮಗೆ ಓದೋ ಒಂದು ಆಸಕ್ತಿ ಏನಾದರೂ ಅದರ ಸುಮ್ಮನೆ ನಮಗೊಂದು GK ನಂಗೆ ಗೊತ್ತಿರಲಿ ಅಂತ ಏನಾದರೂ ಬೇಕಿತ್ತಂದ್ರೆ ಇದನ್ನು ನೀವು ಓದ್ಕೋಬಹುದು. ನೆಕ್ಸ್ಟ್ ನೀಲಗಿರಿ ವರ್ಗದ ನೌಕೆಗಳನ್ನು ಔಪಚಾರಿಕವಾಗಿ ಪ್ರಾಜೆಕ್ಟ್ 17A ವರ್ಗದ ಹಡಗುಗಳೆಂದು ಕರೆಯಲಾಗುತ್ತದೆ. ಸೊ ಈ ನೀಲಗಿರಿ ವರ್ಗದ ನೌಕೆಗಳು ಏನು ಬರ್ತಾವಲ್ಲ, ಇವಕ್ಕೆಲ್ಲದಕ್ಕೂ ನಾವು ಏನು ಕರಿತೀವಿ? ಪ್ರಾಜೆಕ್ಟ್ 17A ವರ್ಗದ ಹಡಗುಗಳಂತ ಕರಿತೀವಿ. ಈ ವರ್ಗದ ನೌಕೆಗಳು ಯಾವ ಅಂತ ಕೇಳ್ತಾರೆ. ಅಂದ್ರೆ ಎಕ್ಸಾಮ್ದಾಗ ಕೇಳ್ಬೋದು, ಪ್ರಾಜೆಕ್ಟ್ 17A ವರ್ಗದ ನೌಕೆಗಳ ಹೆಸರನ್ನು ಹೇಳಿರಿ ಅಂತ ಹೇಳ್ತಾರೆ. ಸೊ ನೋಡ್ರಿ, ನೀಲಗಿರಿ, ಹಿಮಗಿರಿ, ತಾರ್ಗಿರಿ ಇವು ಬಂದೂರಿ 3. ಇವು 2 ಅದಾವಲ್ರಿ, ಉದಯಗಿರಿ, ದುನಾಗಿರಿ, ವಿಂಧ್ಯಗಿರಿ. ಒಟ್ಟು ಇವು ಮುಂದೆ ಬರ್ತಾರೆ. ಇವು ಒಟ್ಟು 7 ನೌಕೆಗಳನ್ನು ತಯಾರಿಸಲಾಗುತ್ತದೆ. ಈಗ 3 ಮಾಡ್ಯಾರ, ನೀಲಗಿರಿ, ಹಿಮಗಿರಿ, ತಾರ್ಗಿರಿ ಸದ್ಯಕ್ಕದಾವ. ಮುಂದೆ ಬರೋದು ಉದಯಗಿರಿ, ದುನಾಗಿರಿ, ವಿಂಧ್ಯಗಿರಿ. ಸೊ ಈ ರೀತಿ ಇನ್ನೊಂದು ಬರುತ್ತೆ. ಒಟ್ಟು 7 ನೌಕೆಗಳನ್ನು ತಯಾರಿಸಲಾಗುತ್ತದೆ. ಇದು ನೆನಪಿರ್ಬೇಕು ನಿಮ್ಗೆ. ಈ ಯಾವ ಪ್ರಾಜೆಕ್ಟ್ ಅಡಿಯಲ್ಲಿ ಬರ್ತದೆ ಗೊತ್ತಿರಬೇಕು. ಪ್ರಾಜೆಕ್ಟ್ 17A ಗೊತ್ತಿರಬೇಕು. ನೆಕ್ಸ್ಟ್ ಕೊಟ್ರಿ, ಏಪ್ರಿಲ್ 1ರ ಆರ್ಥಿಕ ವರ್ಷದಿಂದ ಜಾರಿಗೆ ಬರುವ ಪ್ರಮುಖ ನಿಯಮಗಳು, ಬದಲಾವಣೆಗಳು. ಇದರಲ್ಲಿ ಏನು ಓದಬೇಕು, ಏನು ಓದಬಾರ್ದು? ಸರ್ ಇದನ್ನ ಓದ್ಬೇಡ್ರಿ, ಇದನ್ನ ಬೇಡ್ರಿ, ಆಯ್ತಾ? ಇದನ್ನ ಓದ್ಬೇಡ್ರಿ. ಏನು ಓದ್ಬೇಕಂದ್ರೆ ಈಗ ನೋಡ್ರಿ, ನೂತನ ಕಾರ್ಮಿಕ ಕಾಯ್ದೆ ಜಾರಿ. ಸೊ ಇದನ್ನ ಇತ್ತೀಚೆಗೆ KA ಕೇಳಿದ್ರಿ, ಹೌದಲ್ಲ? ನೂತನ ಕಾರ್ಮಿಕ ಕಾಯ್ದೆ ಜಾರಿ. ಇದರಲ್ಲಿ ಏನು ಓದ್ಬೇಕಂದ್ರೆ ಯಾವಾಗ ಜಾರಿಗೆ ಬಂತು? 2026 ಏಪ್ರಿಲ್ 1ರಿಂದ ನೂತನ ಕಾರ್ಮಿಕ ಸಂಹಿತೆ ಜಾರಿಗೊಳಿಸಲಾಗಿದೆ. ಸೊ ಇದರ ಅನ್ವಯ ಏನಾಯ್ತು? ಉದ್ಯೋಗಿಯೊಬ್ಬನ ಮೂಲ ವೇತನ ಏನಾಯ್ತಲ್ಲ, ಆತನ ಒಟ್ಟು ಸಂಬಳದ ಕನಿಷ್ಠ 50%ಗಿಂತ 50% ಅಷ್ಟು ಇರಬೇಕು. ಅಂದ್ರೆ ಉದ್ಯೋಗಿಯೊಬ್ಬನ ಮೂಲ ವೇತನವು ಅಂದ್ರೆ ಅವನೇನು ಮೂಲ ವೇತನ ಐತಲ್ಲ, ಆತನ ಒಟ್ಟು ಸಂಬಳದ ಕನಿಷ್ಠ 50% ಇರಬೇಕು ಅಂತ ಹೇಳ್ತಾರೆ. 2ನೇ ಪಾಯಿಂಟ್ ಏನು? ಮನೆ ಬಾಡಿಗೆ ಭತ್ಯೆ ಸೇರಿದಂತೆ ಇತರೆ ಭತ್ಯೆಗಳು 50%ಗಿಂತ ಹೆಚ್ಚಿರಬಾರದು. 2ನೇ ಪಾಯಿಂಟ್ ಅದು, ಆಯ್ತಾ? ಸೊ 1ನೇ ಪಾಯಿಂಟ್ ಇದು, 2ನೇ ಪಾಯಿಂಟ್ ಇದು. ಮತ್ತು ಇನ್ನೇನು ಕೇಳ್ಬೋದು ಇದ್ರಾಗ? ಇನ್ನೊಂದು ಏನು ಕೇಳ್ಬೋದು ಅಂದ್ರೆ
ಯಾವುದೇ ಕಂಪನಿಯಲ್ಲಿ 1 ವರ್ಷ ಸೇವೆ ಸಲ್ಲಿಸಿದರೂ ಗ್ರ್ಯಾಚ್ಯುಟಿ ಲಭಿಸುತ್ತದೆ. ಅಂದ್ರೆ ಭವಿಷ್ಯ ನಿಧಿ ಅಂತ ಕರಿತೀವಿ ನಾವು. ಸೊ ಈಗ ಒಂದು ಕಂಪ್ನಿ ಬಿಡು ಮುಂದೆ ನಮ್ಗೆ ಏನು ಮಾಡ್ತಾರೆ, ಪಿ ಎಫ್ ಅಮೌಂಟ್ ನಾವು ಅಲ್ಲಿ ದುಡಿದಿರೋದನ್ನ ಒಂದು 20,000 ರೂಪಾಯಿ ಸ್ಯಾಲ್ರಿ ಇತ್ತು ಅಂದ್ರೆ ಅದ್ರಾಗ 3,000 ಕಟ್ ಮಾಡ್ಕೊಂಡು 17,000 ರೂಪಾಯಿ ಆಗ್ತಿರ್ತಾರೆ. ಆ 3,000 ರೂಪಾಯಿ ಭವಿಷ್ಯ ನಿಧಿ ಅಂತ ಇರುತ್ತೆ. ನಾವು ಅಲ್ಲಿ ಕ್ವಿಟ್ ಮೇಲೆ, ಆ ಜಾಬ್ ಬಿಟ್ಟ ಮೇಲೆ ಅಲ್ಲಿ ಏನು ಮಾಡ್ತಾರೆ, ಅದನ್ನ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಹಾಗೆ ಯಾವುದೇ ಒಂದು ಕಂಪನಿಯಲ್ಲಿ 1 ವರ್ಷ ಸೇವೆ ಸಲ್ಲಿಸಿದರೂ ಗ್ರ್ಯಾಚ್ಯುಟಿ ಲಭಿಸುತ್ತದೆ. ಇದಕ್ಕೂ ಮೊದಲು ಇದು 5 ವರ್ಷ ಇತ್ತು. ಹೋದ್ರೆ ಯಾವುದೇ ಕಂಪ್ನಿದಾಗ ನಾವು 5 ವರ್ಷ ಸರ್ವಿಸ್ ಮಾಡಿದ್ರೆ ಅಟ್ಟ ನಮಗೆ ಪಿ ಎಫ್ ಅಮೌಂಟ್ ಕೊಡ್ತಿದ್ರೆ, ಇಲ್ಲಾಂದ್ರೆ ಕೊಡ್ತಿರ್ಲಿಲ್ಲ. ಈಗ ಅದನ್ನೇ ಮಾಡ್ರೆ 1 ವರ್ಷಕ್ಕೆ ಇಳಿಸ್ಯಾರ. ಓವರ್ ಟೈಮ್ಗೆ 2 ಪಟ್ಟು ವೇತನ ಕೊಡಬೇಕಾಗುತ್ತೆ. ಓವರ್ ಟೈಮ್ಗೆ 2 ಪಟ್ಟು ವೇತನ ಕೊಡಬೇಕಾಗುತ್ತೆ. 40 ವರ್ಷ ದಾಟಿದವ್ರಿಗೆ ಏನು ಮಾಡ್ತು, ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆಯನ್ನು ಕಂಪನಿಗಳು ಮಾಡಿಸಬೇಕೆಂದು ಈ ನೂತನ ಕಾರ್ಮಿಕ ಕಾಯ್ದೆ ಜಾರಿಯಲ್ಲಿ ಇದೆ. ಇಷ್ಟು ಪಾಯಿಂಟ್ಸ್ ಓದ್ಬೇಕ್ರಿ. ಇನ್ನು ಬಿಟ್ಟು ಮತ್ತೇನು ಓದಬೇಕು. ಆದಾಯ ತೆರಿಗೆಯಲ್ಲಿ ಮಹತ್ವದ ಬದಲಾವಣೆ. ಸರ್ ಎಲ್ಲ ಓದ್ಬೇಕಾ? ಏನೇನು ಓದ್ಬೇಡ್ರಿ. ನಮಗೊಂದು ಜನರಲ್ ಆಗಿ ನಮ್ಗೆ ಗೊತ್ತಿರಬೇಕು, ಆದಾಯ ತೆರಿಗೆ ಅಂತಂದ್ರೆ ನಾವು ಎಷ್ಟು ಆದಾಯ ಇತ್ತಂದ್ರೆ ನಾವು ತೆರಿಗೆ ಕಟ್ಟುವಂತಿಲ್ಲ. ವಾರ್ಷಿಕವಾಗಿ ನಮಗೆ 12.75 ಲಕ್ಷ ರೂಪಾಯಿ ನಮಗೆ ಆದಾಯ ಇತ್ತಂದ್ರೆ ನಾವು ಯಾವುದೇ ತೆರಿಗೆ ಕಟ್ಟುವ ಅವಶ್ಯಕತೆ ಇಲ್ಲ. ಇದು ಎಕ್ಸಾಮ್ದಲ್ಲಿ ಕೇಳ್ತಾರೆ ಎಕನಾಮಿಕ್ಸ್ ಒಳಗೆ. ಇದಕ್ಕಿಂತ ಜಾಸ್ತಿ ಇತ್ತಂದ್ರೆ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಇದಕ್ಕಿಂತ ಬರೀ 25,000 ರೂಪಾಯಿ ಜಾಸ್ತಿ 13 ಲಕ್ಷ ಏನ್ರ ನಿಮ್ದು ಬಂತ ತೋರಿ, ಮುಗಿತು ನಿಮ್ಗೆ ಗೋತಾನ, ನಿಮ್ದು ಟ್ಯಾಕ್ಸ್ ಕಟ್ಕೋತ ಹೋಗ್ಬಿಡಕ್ಕೆ ನೀವು. ಹಂಗೆ ಅದಕ್ಕೆ ಏನಂತಾರೆ, ಶ್ರೀಮಂತ ಆಗಿರ್ತಾರೆ, ಬಡವರಾಗೇ ಇರ್ತಾರೆ. ಇದು ನಮ್ಮ ದೇಶದ ಗತಿ. ನೆಕ್ಸ್ಟ್ ಇವೆಲ್ಲ ಓದ್ಬೇಕಂದ್ರೆ ಇವೆಲ್ಲ ಏನೂ ಓದ್ಬೇಡ್ರಿ, ಇವೆಲ್ಲ ಬೇಡ, ಇವೇನು ಬೇಡ. ವಿಡಿಯೋ ಭಾಳ ಲೆಂತ್ ಆಗತೈತ್ರಿ, ಜಲ್ದಿ ಮುಗಿಸೋನು. ಸ್ಟ್ಯಾಂಡರ್ಡ್ಸ್ ಡಿಡಕ್ಷನ್ ಎಂದರೆ ಅಂತ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಎಕನಾಮಿಕ್ಸ್ ರಿಲೇಟೆಡ್ ಸ್ಟ್ಯಾಂಡರ್ಡ್ಸ್ ಡಿಡಕ್ಷನ್ ಎಂದರೆ ಏನಂತ ಕೇಳ್ತಾರೆ. ಸೊ ನೋಡಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂದ್ರೆ ಉದ್ಯೋಗಿಗಳು ತಮ್ಮ ವಾರ್ಷಿಕ ಆದಾಯದ ಮೇಲೆ ಪಡೆಯಬಹುದಾದ ತೆರಿಗೆ ವಿನಾಯಿತಿ. ಸೊ ಉದ್ಯೋಗಿಗಳನ್ನ ತಮ್ಮ ವಾರ್ಷಿಕದ ಒಂದು ಏನು ಆದಾಯ ಇರುತ್ತಲ್ಲ, ಈಗ ನಾವಾಗಲೇ ಹೇಳಿದೆ ತೆರಿಗೆ ವಿನಾಯಿತಿ ಅಂತ ಅಂದ್ರೆ 12.5 ಲಕ್ಷ ತನ 12.5 ಲಕ್ಷ ತನ ಏನಿದೆ, 12,75,000 ರೂಪಾಯಿ ಏನಿತ್ತಲ್ಲ ಅಷ್ಟೇನಾದರೂ ಇತ್ತಂದ್ರೆ ಏನಾಗುತ್ತೆ, ನಮಗೆ ಟ್ಯಾಕ್ಸ್ ಬೀಳಲ್ಲ ಅಂತ ಹೇಳಿದೆ, ತೆರಿಗೆ ವಿನಾಯಿತಿ ಅಂತ ಹೇಳಿದೆ, ಹೌದಲ್ವಾ? ಹಾಂ, ತೆರಿಗೆ ವಿನಾಯಿತಿ ಅಂತ ಇದೆ. ಅದಕ್ಕೆ ಆ ಥರ ತೆರಿಗೆ ವಿನಾಯಿತಿಗೆ ಏನಂತಾರೆ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕರಿತೀವಿ ನಾವು. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಕರಿತೀವಿ. ಸೊ ಈಗ ಸದ್ಯಕ್ಕೆ ನಮಗೆ ಈ ಮೊತ್ತ 75,000 ರೂಪಾಯಿ ಆಗಿದೆ ಅಂತ ಕೊಟ್ಟಾರೆ. ಕೇಳ್ತಾರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಪ್ರಸ್ತುತ ಎಷ್ಟು ಐತೆ ಕೇಳ್ತಾರೆ, 75,000 ರೂಪಾಯಿ ಆಗೈತೆ ರೀ, ಗೊತ್ತಿರಬೇಕು. ನೆಕ್ಸ್ಟ್ ವಿಶ್ವ ವ್ಯಾಪಾರ ಸಂಸ್ಥೆ 14ನೇ ಸಚಿವ ಮಟ್ಟದ ಸಭೆ ಅಂತ ಕೇಳ್ತಾರೆ, ಕ್ಯಾಂಪ್ರೋನ್ ಅಂತ ಕೇಳ್ತಾರೆ. ವಿಶ್ವ ವ್ಯಾಪಾರ ಸಂಸ್ಥೆ 14ನೇ ಸಚಿವ ಮಟ್ಟದ ಸಭೆ. ಸೊ ಇದ್ರ ಮೇಲೆ ಏನು ಕ್ವಶನ್ ಕೇಳ್ಬೋದು ನೋಡ್ರಿ ಸರ್. ಇದ್ರ ಮೇಲೆ ಕ್ವಶನ್ ಏನು ಕೇಳ್ಬೋದು ಅಂತಂದ್ರೆ, ಹಾರ್ಡ್ಲಿ ಏನು ಕೇಳ್ಬೋದು ಅಂದ್ರೆ, ಇದು ಎಷ್ಟನೇ ಸಚಿವ ಮಟ್ಟದ ಸಭೆ ಅಂತ ಕೇಳ್ಬೋದು, 14ನೇದು ಅಂತ ಗೊತ್ತಿರಬೇಕು. ಎಲ್ಲಿ ನಡೀತು ಅಂತ ಕೇಳ್ತಾರೆ, ಈ ಸಮ್ಮೇಳನ ನಡೆದಿದ್ದು ಕ್ಯಾಮ್ರೋನ್ ಒಳಗೆ ನಡೆದೈತೆ ಗೊತ್ತಿರ್ಬೇಕು. ಕ್ಯಾಮ್ರೋನ್ ಯೌಂಡಿಯಲ್ಲಿ ಅಂತ ಇದು ಗೊತ್ತಿರ್ಬೇಕು ನಮ್ಗೆ, ಇಷ್ಟು ಗೊತ್ತಿರ್ಬೇಕು. ಮತ್ತು ಯಾರ ಅಧ್ಯಕ್ಷತೆಯಲ್ಲಿ ಕೇಳ್ತಾರೆ, ಈ ಕ್ಯಾಮ್ರೋನ್ನ ವಾಣಿಜ್ಯ ಸಚಿವೆ ಲ್ಯೂಕ್ ಮ್ಯಾಗ್ಲೋವೆರ್ ಎಂಬರ್ಗೆ ಬರ್ತಾರೆ. ಇವರ ಅಧ್ಯಕ್ಷತೆಯಲ್ಲಿ ಇದು ಸಭೆ ನಡೀತು. ಇದೊಂದ್ರೆ ಎಷ್ಟನೇದು, ಎಲ್ಲಿ ನಡೀತು, ಯಾರ ಅಧ್ಯಕ್ಷತೆಯಲ್ಲಿ ನಡೀತು, 3 ಪಾಯಿಂಟ್. ಹಂಗೆ ಇದನ್ನು ನಮ್ಮ ಭಾರತದಿಂದ ಯಾರು ರಿಪ್ರೆಸೆಂಟ್ ಮಾಡಿದ್ರು ಅಂತ ಕೇಳ್ತಾರೆ. ನಮ್ಮ ಭಾರತದ ನಿಯೋಗದಿಂದ ರಿಪ್ರೆಸೆಂಟ್ ಮಾಡಿದವರು ಇಲ್ಲಿದ್ದಾರೆ ನೋಡ್ರಿ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವ ಪಿಯೂಷ್ ಗೋಯಲ್ ಅವರು ನಮ್ಮ ಭಾರತವನ್ನು ರಿಪ್ರೆಸೆಂಟ್ ಮಾಡಿದರೆ ಭಾರತದ ನಿಯೋಗದ ನೇತೃತ್ವವನ್ನು ವಹಿಸಿದ್ದರು. ಇಷ್ಟು ಸಾಕ್ರಿ. ಇವೆಲ್ಲ ಏನು ಓದಕ್ಕೆ ಹೋಗ್ಬೇಡ್ರಿ, ಇವೆಲ್ಲ ಬೇಡ್ರಿ, ಇದು ಬೇಡ್ರಿ, ಇದನ್ನ ಓದ್ಬೇಡ್ರಿ, ಇದನ್ನ ಬೇಡ್ರಿ. ಇನ್ನೊಂದೇನು ಕ್ವಶನ್ ಕೇಳ್ಬೋದು. ಸೊ ಇಲ್ಲೊಂದು ಕ್ವಶನ್ ಐತ್ರಿ, ಇದು ನೋಡ್ರಿ. ಇತ್ತೀಚೆಗೆ ಏನು ಮಾಡ್ರೆ, ಅಂತಿಮ ನಿರ್ಮಾಣ ಅಂದ್ರೆ ಇದು ಸಭೆಯಾಗ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ವಿಡಿಯೋ ಲೆಂತ್ ಜಾಸ್ತಿ ಆಗತೈತಿ, ಆದರೂ ನನಗೆ ಇಂಪಾರ್ಟೆಂಟ್ ಐತಿ, ಇದನ್ನ ಹೇಳಬೇಕಾಗತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಕರೆಕ್ಟಾಗಿ ಕೇಳಿಸ್ಕೊರಿ. ಏನಂದ್ರೆ ಅಂತಿಮ ನಿರ್ಧಾರ ಅಂದ್ರೆ ಒಂದು 1998ರ ಒಂದು ಒಪ್ಪಂದ ಆಗಿತ್ತು ರೀ. ಇ ಕಾಮರ್ಸ್ ಮೇಲಿನ ಸುಂಕರಹಿತ ಅವಧಿ ಅಂತ ಒಂದು ಒಪ್ಪಂದ ಆಗಿತ್ತು. ಇ ಕಾಮರ್ಸ್ ಮೇಲಿನ ಸುಂಕರಹಿತ ಅವಧಿ ಅಂತ ಒಂದು ಒಪ್ಪಂದ ಆಗಿತ್ತು. ಅದನ್ನು ಮತ್ತೆ ವಿಸ್ತರಣೆ ಮಾಡ್ತಂತ ಕೂತಿದ್ರು ಅಮೆರಿಕದವರು. ಇದಕ್ಕೆ ನಮ್ಮ ದೇಶದವ್ರು ಬ್ಯಾಡ ಅಂತಂದ್ರೆ, ಇ ಕಾಮರ್ಸ್ ಮೇಲಿನ ರಹಿತ ಒಪ್ಪಂದ ಅಂತಂದ್ರೆ ಏನಂತಂದ್ರೆ, ಈಗ ನಮ್ದು ಸೋಷಿಯಲ್ ಮೀಡಿಯಾ ಇರ್ತಾವ, ಒಂದು ಯೂಟ್ಯೂಬ್ ಇದು ಇರ್ತಾವ, ಇಲ್ಲಿ ಐತೆ ನೋಡ್ರಿ ಚಿತ್ರಗಳು. ನಮ್ದು ಯಾವುದೋ ಒಂದು ಆನ್ಲೈನ್ದಲ್ಲಿ ಡೌನ್ಲೋಡ್ ಮಾಡೋ ಚಿತ್ರಗಳು, ಸಂಗೀತ, ವಿಡಿಯೋ, ಗೇಮ್ಗಳು, ಇವೆಲ್ಲ ಸಾಫ್ಟ್ವೇರ್ಗಳ ಮೇಲೆ ಏನಿರುತ್ತೆ, ಒಂದು ಕಸ್ಟಮ್ ಸುಂಕ ಅಂತ ಬೀಳ್ತೈತಿ. ಕೇಳ್ತಾರೆ ಇವುಗಳೆಲ್ಲ ಡೌನ್ಲೋಡ್ ಮಾಡ್ತಿಲ್ಲ, ಅದ್ರ ಮೇಲೆ ಏನು ಒಂದು ಟ್ಯಾಕ್ಸ್ ಬೀಳುತ್ತೆ, ಅಂದ್ರೆ ಕಸ್ಟಮ್ ಟ್ಯಾಕ್ಸ್ ಅಂತ ಬೀಳುತ್ತೆ. ಸೊ ಇಂಥ ಕಸ್ಟಮ್ ಟ್ಯಾಕ್ಸ್ ನೀವು ಹಾಕೋಂಗಿಲ್ಲ ಅಂತ
ಅಮೆರಿಕ, ಅದೊಂದು ಒಪ್ಪಂದ ಆಗಿತ್ತು. ಬಟ್ ಈಗ ಈ ಕಸ್ಟಮ್ಸ್ ಸುಂಕ ನೀವು ಕೊಟ್ಟರೆ ನಮ್ಮ ಭಾರತಕ್ಕೆ ಎಷ್ಟೊಂದು ಸಹಾಯ ಆಗುತ್ತೆ, ಆರ್ಥಿಕ ಸಹಾಯ ಆಗುತ್ತೆ. ಹಾಗಾಗಿ ಇದನ್ನು ನೀವು ಈ ಒಪ್ಪಂದನ ಮುರಿರಿ ಅಂತ ಕೊಟ್ಟರೆ, ಹಾಗಾಗಿ ಇದಕ್ಕೆ ಬಹುಮತ ಸಿಗದೆ ಏನು ಮಾಡಿದ್ರೆ ಇದನ್ನು ಈ ಒಪ್ಪಂದ 1998 ಏನು ಬಂದಿತ್ತು ಒಪ್ಪಂದ, ಈಗ ಇಲ್ಲಿ ಮುಕ್ತಾಯ ಆಗೈತಿ. ಹಾಗಾಗಿ ಇದಕ್ಕೆ ಮುಕ್ತವಾಗಿ ಇವಾಗ ಯಾರೇ ಏನೋ ಡೌನ್ಲೋಡ್ ಮಾಡೋದಕ್ಕೆ ಏನಾಗುತ್ತೆ, ಕಸ್ಟಮ್ಸ್ ಸುಂಕ ಬೀಳುತ್ತೆ. ಹಾಗಾಗಿ ಭಾರತಕ್ಕೆ ವಾರ್ಷಿಕ 4,700 ಕೋಟಿ ರೂಪಾಯಿ ಆದಾಯ ಬರುವ ನಿರೀಕ್ಷೆ ಐತಿ. ಇದು ಗೊತ್ತಿರಬೇಕು. ಇದಕ್ಕೆ ರಿಲೇಟೆಡ್ ಏನು ಕೊಟ್ಟರೆ ಇನ್ಫಾರ್ಮೇಷನ್, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇ ಕಾಮರ್ಸ್ ನಿಷೇಧ ಅಂತ ಕೇಳ್ತಾರೆ. ಏನಿದು ಅಂತ ಕೇಳ್ತಾರೆ. 1998 ಒಪ್ಪಂದ ಆಗಿತ್ತು. ಸಾಫ್ಟ್ವೇರ್ ಮತ್ತು ಡಿಜಿಟಲ್ ವಿಷಯದ ಎಲೆಕ್ಟ್ರಾನಿಕ್ ಪ್ರೊಫೆಷನಲ್ ಮೇಲೆ ಸದಸ್ಯರು ಕಸ್ಟಮ್ ಸುಂಕವನ್ನು ವಿಧಿಸುವ ಒಂದು ತಡೆ ಆಗಿತ್ತು ಅಂತ ಕೇಳ್ತಾರೆ. ಇದು ಎಕ್ಸಾಮ್ದಲ್ಲಿ ನಿಮ್ಗೆ ಗೊತ್ತಿರಬೇಕು. ಕೇಳ್ಬೋದು. ಮತ್ತೆ ಕೇಳ್ಬೋದು ಸರ್ ಎಕ್ಸಾಮ್ದಾಗ ವಿಶ್ವ ವ್ಯಾಪಾರ ಸಂಸ್ಥೆ ಬಗ್ಗೆ ಕೇಳ್ಬೋದ್ರಿ. ಅಂದ್ರೆ ಇಡೀ ಮ್ಯಾಗಝಿನ್ದಲ್ಲಿ ಇರೋ ಮಾಹಿತಿನ ಹೇಳ್ತಾ ಹೋಗ್ತಿದ್ದೀನಿ. ಸೊ ಇದರಲ್ಲಿ ಏನು ಓದ್ಕೋಬೇಕು ನೀವು. ಸೊ ಯಾವ ಒಪ್ಪಂದದ ಅಡಿಯಲ್ಲಿ ಈ ವಿಶ್ವ ವ್ಯಾಪಾರ ಸಂಸ್ಥೆ ಬಂತಂದ್ರೆ 1994 ಮಾರಕ್ರೇಸ್ ಒಪ್ಪಂದದ ಅಡಿಯಲ್ಲಿ ಇದನ್ನ ವಿಶ್ವ ವ್ಯಾಪಾರ ಸಂಸ್ಥೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಫಾರ್ಮ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಯಾವಾಗ ಬಂತ್ರಿ ಈ ಸಂಘಟನೆ ಸ್ಥಾಪನೆ ಆಗಿದ್ದಾವಾಗ ಯಾವ ಒಪ್ಪಂದ ಅಂತ ನೋಡಿದ್ವಿ, ಮಾರ್ಕೇಸ್ ಒಪ್ಪಂದ ಅಂತ ಗೊತ್ತಿರ್ಬೇಕು. ಇವತ್ತು ಯಾವಾಗ ಇದು ಸ್ಥಾಪನೆ ಆಯ್ತು ಅಂದ್ರೆ 1995 ಜನವರಿ 1 ಅಂತ ಗೊತ್ತಿರ್ಬೇಕು. ಈ ಡೇಟ್ ಗೊತ್ತಿರಬೇಕು. ಹೌದಾ. ಕೇಂದ್ರ ಕಚೇರಿ ಗೊತ್ತಿರಬೇಕು. ಸ್ವಿಟ್ಜರ್ಲ್ಯಾಂಡ್ನ ಜೆನೆವಾದಲ್ಲಿ ಐತಿ. ಇದು ಗೊತ್ತಿರಬೇಕು. ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಎಷ್ಟಕ್ಕಿಂತ 166. ವಿಶ್ವ ವ್ಯಾಪಾರದ 98% ಇದು ಪ್ರತಿನಿಧಿಸುತ್ತದೆ. ವಿಶ್ವದಲ್ಲಿ ಏನು ವ್ಯಾಪಾರ ಆಗುತ್ತೆ ಅದರ 98% ಎಲ್ಲಾನು ರಿಪ್ರೆಸೆಂಟ್ ಮಾಡೋದು ಇದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಗೊತ್ತಿರಬೇಕು ನಿಮ್ಗೆ. ಸೊ 166 ಪ್ರಸ್ತುತ ಸದಸ್ಯ ರಾಷ್ಟ್ರಗಳು ಅಂತ ಹೇಳಿದ್ವಿ. ಅಂದ್ರೆ 166ನೇ ದೇಶದ ಹೆಸರು ಕೇಳ್ತಾರೆ ಎಕ್ಸಾಮ್ದಾಗ. ತೈಮೂರ್ ಲಿಸ್ಟೆಯು 2024 ಆಗಸ್ಟ್ 30 ಇದು ಸದಸ್ಯತ್ವ ಪಡ್ಕೊಂಡೈತಿ. ಎಕ್ಸಾಮ್ದಲ್ಲಿ ಕೇಳ್ಯಾರ ಸರ್, ಲಾಸ್ಟ್ ಎಕ್ಸಾಮ್ದಾಗ ಕೇಳ್ಯಾರ ಇದನ್ನು. ಸೊ ಭಾರತ ಯಾವಾಗ ಸದಸ್ಯತ್ವ ತೊಗೊಂಡೈತಿ, 1995 ಇದರ ಸದಸ್ಯತ್ವ ಭಾರತ ತೊಗೊಂಡೈತಿ. ಅದು ಫಾರ್ಮ್ ಅದು ಏನು ಸ್ಥಾಪನೆ ಆಗಿಲ್ಲ ಅದ ವರ್ಷ ನಮ್ದು ಭಾರತ ಅದರ ಸದಸ್ಯತ್ವ ತೊಗೊಂಡೈತಿ. 1948 ಗ್ಯಾಟ್ ಐತ್ಲ ಅದರ ಸದಸ್ಯತ್ವ ತೊಗೊಂಡೈತಿ. ಸೊ ಇದ್ರದ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮುಂದಿನ ಭಾಗನೇ ಈ ಗ್ಯಾಟ್ ಅಂತ ಕರಿತೀವಿ. ಸೊ ಇದನ್ನ ಹೆಚ್ಚಿನ ಮಾಹಿತಿ ನೀವು ಎಕನಾಮಿಕ್ಸ್ ಓದುವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇನ್ನೊಂದು ಏನು ಎಕ್ಸಾಮ್ದಾಗ ಕೇಳ್ಬೋದು ಅಂದ್ರೆ ಮ್ಯಾಗಝಿನ್ದಲ್ಲಿರೋ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಬಿಡ್ತಿಲ್ಲ, ನಾನು ಎಲ್ಲ ಹೇಳ್ತಿದ್ದೀನಿ. ಸೊ ವಿಶ್ವ ವ್ಯಾಪಾರ ಸಂಸ್ಥೆಗೆ ಸಂಬಂಧಿಸಿದ ಪ್ರಮುಖ ಪದಗಳು ಅಂಬರ್ ಪೆಟ್ಟಿಗೆ, ಹಸಿರು ಪೆಟ್ಟಿಗೆ, ನೀಲಿ ಪೆಟ್ಟಿಗೆ. ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ, ಅಂಬರ್ ಪೆಟ್ಟಿಗೆ, ಹಸಿರು ಪೆಟ್ಟಿಗೆ, ನೀಲಿ ಪೆಟ್ಟಿಗೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಇದು ವಿಶ್ವ ವ್ಯಾಪಾರ ಸಂಸ್ಥೆಗೆ ಸಂಬಂಧಪಟ್ಟಿದೆ ಅಂತ ಹೇಳ್ಬೇಕು ನೀವು. ಮತ್ತು ಯಾವುದಕ್ಕೆ ಸಂಬಂಧಪಟ್ಟಿದೆ, ಕೃಷಿಯ ದೇಶೀಯ ಸಬ್ಸಿಡಿಗಳನ್ನು ಈ ಅಂಬರ್ ಪೆಟ್ಟಿಗೆ, ಹಸಿರು ಪೆಟ್ಟಿಗೆ ಮತ್ತು ನೀಲಿ ಪೆಟ್ಟಿಗೆಗಳು ಏನು ಮಾಡ್ತಾವೆ, ರೀಪ್ರೆಸೆಂಟ್ ಮಾಡ್ತಾವೆ. ಇದು ಎಕ್ಸಾಮ್ದಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಇದಾವ ಕ್ವಶನ್ಗಳು ಕೇಳ್ತಾರೆ, ನಮಗೆ ಭಾಳ ಟಫ್ ಅನ್ಸುತ್ತೆ ಎಕ್ಸಾಮ್ದಾಗ. ಎಲ್ಲಿಂದ ಎಲ್ಲಿ ನಮ್ಮದು ಸಿಲೆಬಸ್ ಬಿಟ್ಟು ಹೊರಗಿನ ಕ್ವಶನ್ ಕೇಳಿರ್ತೀವಿ, ಅವೇನಿಲ್ಲರಿ ಈ ರೀತಿ ಎಲ್ಲ ಕವರ್ ಆಗಿರ್ತವೆ. ಓದುವೇ ನಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕಷ್ಟೇ. ನೇಪಾಳದ ಪ್ರಧಾನಿ ಬಾಲೇಂದ್ರ ಶಾ ಪ್ರಮಾಣ ವಚನ ಸ್ವೀಕಾರ. ಸೊ ಇಲ್ಲಿ ಏನು ಕ್ವಶನ್ ಕೇಳ್ಬೋದು ನಮ್ಗೆ ನೋಡ್ರಿ. ನೆರೆಯ ಪರ್ವತ ರಾಷ್ಟ್ರ, ನಾವು ನೇಪಾಳಕ್ಕೆ ಏನು ಕರಿತೀವಿ, ಪರ್ವತ ರಾಷ್ಟ್ರ ಅಂತ ಕರಿತೀವಿ. ಇತ್ತೀಚೆಗೆ ನೇಪಾಳದ ನೂತನ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗ್ಯಾರ ಅಂತ ಕೇಳ್ತಾರೆ. ರಾಷ್ಟ್ರೀಯ ಸ್ವತಂತ್ರ ಪಕ್ಷದ ಬಾಲೇಂದ್ರ ಶಾ ಅವ್ರನ್ನ ಬಾಲೇನ್ ಶಾ ಅಂತ ಕರೀತಾರೆ. ಇವರು ಅಧಿಕಾರ ಸ್ವೀಕಾರ ಮಾಡ್ಯಾರ. ಇದೊಂದು ಎಕ್ಸಾಮ್ದಾಗ ಕೇಳ್ತಾರೆ. ಇದನ್ನ ಬಿಟ್ಟು ಮತ್ತೇನು ಕೇಳ್ಬೋದು, ಈ ಹಿಂದೆ ಹಾಲಿ ಪ್ರಧಾನಿ ಅಂದರೆ ಇದ್ದಂಥ ಹಿಂದಿನ ಪ್ರಧಾನಿ ಹೆಸರು ಕೇಳ್ಬೋದು. ನೇಪಾಳದ ರಾಷ್ಟ್ರಪತಿ ರಾಮಚಂದ್ರ ಪೌಡೆಲ್, ಇವರು ರಾಷ್ಟ್ರಪತಿಯವರು, ನೇಪಾಳದ ರಾಷ್ಟ್ರಪತಿಯವರು ಯಾರಂತ ಕೇಳಿದ್ರೆ ರಾಮಚಂದ್ರ ಪೌಡೆಲ್ ಅವರಿಂದ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಇವರು ನೇಪಾಳದ ರಾಷ್ಟ್ರಪತಿಯವರ ಹೆಸರು ಕೇಳ್ಬೋದು. ಒಂದು ಪ್ರಧಾನಮಂತ್ರಿ ಹೆಸರು ಕೇಳ್ಬೋದು, ಒಂದು ರಾಷ್ಟ್ರಪತಿನ ಹೆಸರು ಕೇಳ್ಬೋದು, ಮತ್ತು ಇನ್ನೊಂದು ಹಳೆಯ ಈ ಹಿಂದೆ ಇದ್ದಂಥ ಪ್ರಧಾನಿ ಹೆಸರುಗಳನ್ನ ಕೂಡ ಕೇಳ್ತಾರೆ. ಅವ್ರ ಹೆಸರು ಏನಂತಂದ್ರೆ ಇಲ್ಲಿ ನೋಡ್ರಿ, KP ಶರ್ಮಾ ಓಲಿ ಅಂತ. KP ಶರ್ಮಾ ಓಲಿ ಇವ್ರ ಹೆಸರು ಕೂಡ ನಿಮ್ಗೆ ನೆನಪಿರಬೇಕು. ಅದೇ ಜಂಜಿ ಪ್ರೊಟೆಸ್ಟ್ ಮಾಡಿ ದೇಶ ಬಿಟ್ಟು ಹೊಡೆದಾರಲ್ಲ ಇವರು. ಮತ್ತು ಉಳಿದಂತೆ ಇದೆಲ್ಲ ಓದೋ ಅವಶ್ಯಕತೆ ಇಲ್ಲ ನಮಗೆ, ಇದೆಲ್ಲ ಓದೋ ಅವಶ್ಯಕತೆ ಇಲ್ಲ. ಇದೇನು ಬೇಡ, ಇದು ಬೇಡ. ಅಮೆರಿಕದ ಸ್ವಾತಂತ್ರ್ಯೋತ್ಸವದ ಚಿನ್ನದ ನಾಣ್ಯದಲ್ಲಿ ಟ್ರಂಪ್ ಚಿತ್ರ. ಸೊ ಇಲ್ಲಿ ಏನು ಕೇಳ್ಬೋದು ಅಂದ್ರೆ ಒಂದು ಡೈರೆಕ್ಟ್ ಹೇಳ್ತಾ, ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿದೆ. ಇಷ್ಟ ಮುಗಿತ್ರಿ. ಅಮೆರಿಕ ಮಾಡೈತಿ ಇತ್ತೀಚೆಗೆ 250ನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡೈತಿ. ಅದು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಮೆರಿಕಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವ ವರ್ಷದಲ್ಲಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮರಿಬೇಡಿ. ಯಾಕಂದರೆ ಎಕ್ಸಾಮ್ದಲ್ಲಿ ಬಹಳ ಟೈಮ್ ಎಕ್ಸಾಮ್ದಲ್ಲಿ ಅದು ಕ್ವಶನ್ ಆಗಿದೆ. ರಷ್ಯಾಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು, ಫ್ರಾನ್ಸ್ಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು, ಅಮೆರಿಕಾಗೆ ಯಾವಾಗ ಸ್ವಾತಂತ್ರ್ಯ ಸಿಕ್ತು, ಇವು ಮೂರು ಯಾವಾಗ ನೋಡಿ ಹೇಳ್ತಿದ್ದೀನಿ. ರಷ್ಯಾ, ಫ್ರಾನ್ಸ್, ಅಮೆರಿಕ ಮೂರಕ್ಕೂ ಸ್ವಾತಂತ್ರ್ಯ ಸಿಕ್ಕಿದ್ದು ಯಾವ ವರ್ಷದಲ್ಲಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇವು ಮೋಸ್ಟ್ ರಿಪೀಟೆಡ್ ಕ್ವಶನ್ಸು. ಸೊ
ಸೊ ನಿಮಗೆ ಇಲ್ಲಿ ಅಮೆರಿಕದ 250ನೇ ಸ್ವಾತಂತ್ರ್ಯೋತ್ಸವ ಅಂತಂದ್ರೆ ಇದು ಫಿಕ್ಸ್. ಇದ್ರ ಮೇಲೆ ಕ್ವಶನ್ ಕೇಳೇ ಕೇಳ್ತಾರೆ, ನೆಗ್ಲೆಕ್ಟ್ ಮಾಡಕ್ಕೆ ಹೋಗಬೇಡಿ. ನೆಕ್ಸ್ಟ್ ನೋಡ್ರಿ, ನೇಪಾಳದ ರಾಜಧಾನಿ ಯಾವುದು? ಕಠ್ಮಂಡು ಅಂತ ಕೊಟ್ರ. ನೇಪಾಳದ ರಾಜಧಾನಿ ಕಠ್ಮಂಡು ಕೊಟ್ರ. ನೇಪಾಳ ದೇಶವು ದಕ್ಷಿಣ ಏಷ್ಯಾದ ಭೂ ಆವೃತ ದೇಶ ಆಗೈತಿ. ಇದು ಭೂ ಆವೃತ ದೇಶ ಆಗೈತಿ, ಇಂಪಾರ್ಟೆಂಟ್. ಜಗತ್ತಿನ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ ಎಲ್ಲಿ ಬರ್ತಂದ್ರೆ ನಮ್ಮ ನೇಪಾಳದಲ್ಲಿ ಕಂಡು ಬರುತ್ತಾ. ನೇಪಾಳ ಒಂದು ಪರ್ವತ ರಾಷ್ಟ್ರ ಆಗೈತಿ. ಇವು 4 ಪಾಯಿಂಟ್ಸ್ ನೆನಪಿರ್ಲಿ. ಇಷ್ಟ ಮುಗೀತು. ಸೊ ಇಲ್ಲಿಗೆ ನಾನು ಇವತ್ತಿನ ಕ್ಲಾಸ್ ಮುಗಿಸ್ತೀನಿ. ಸೊ ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಈ ಚಾನಲ್ ಬಗ್ಗೆ ತಿಳಿಸಿ, ಅವ್ರಿಗೆ ಶೇರ್ ಮಾಡಿ, ಮತ್ತು ಅವ್ರಿಗೆ ಇದು ಉಪಯೋಗ ಆಗಲಿ. ಎಲ್ಲ ಒಳ ಮೀಸಲಾತಿ ಜಾರಿ ಆಗಿರೋದ್ರಿಂದ ಇನ್ನೇನೋ ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಆ ಎಲ್ಲ ಎಕ್ಸಾಮ್ಗೆ ಈ ಸ್ಪರ್ಧಾ ವಿಜೇತ ಮ್ಯಾಗಝಿನ್ ಭಾಳ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರೂ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಈ ಕ್ಲಾಸನ್ನು 2 ರಿಂದ 3 ದಿವಸ ಗ್ಯಾಪ್ನಲ್ಲಿ ಹಾಗೆ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ಒಟ್ಟು 1 ತಿಂಗಳ ಮ್ಯಾಗಝಿನ್ ನಿಮ್ಮ ಕೈಗೆ ಸೇರಿಸುವ ಜವಾಬ್ದಾರಿ ನಂದಾಗಿರುತ್ತೆ. ಸೊ ಇನ್ನೊಮ್ಮೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಇದು ನಮಗೆ ಆರ್ಥಿಕವಾಗಿ ಹಾಗೂ ಮತ್ತು ಇನ್ನೂ ಹಲವು ವಿಡಿಯೋಗಳು ಮಾಡೋಕ್ಕೆ ನಮಗೆ ಉತ್ಸಾಹ ಕೊಡುತ್ತೆ. ಮತ್ತು ಇದರಲ್ಲಿ ಯಾವುದು ನಿಮಗೆ ಅರ್ಥ ಆಗಿಲ್ಲ ಅದನ್ನು ನೀವು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ಅದನ್ನು ನಾನು ಅರ್ಥ ಮಾಡಿಸಿ ಮತ್ತು ಅದರ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಕೊಡೋಕ್ಕೆ ಇದು ಟ್ರೈ ಮಾಡ್ತೀನಿ. ಮತ್ತು ಅದನ್ನು ಸಬ್ಜೆಕ್ಟ್ ಬಿಟ್ಟು ಬೇರೆ ಯಾವುದಾದ್ರೂ ನಿಮಗೆ ಡೌಟ್ ಇದ್ದರೆ ಹೇಳಿ, ಇದ್ರ ಮೇಲೆ ವಿಡಿಯೋ ಮಾಡಿ ಅಂತ ಹೇಳಿ, ಅದ್ರ ಮೇಲೆ ಬೇಕಿದ್ರೆ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಓಕೆ, ಇಲ್ಲಿಗೆ ನಾನು ಕ್ಲಾಸ್ ಮುಗಿಸ್ತೇನೆ. ಧನ್ಯವಾದಗಳು.